ಕ್ಲಾಡ್ ಈ ವರ್ಡ್ನ ನೀವು ಕೇಳ್ತಾನೆ ಇರ್ತೀರ ಅಲ್ವಾ. ಕ್ಲಾಡಿಂದ ಅವ್ರ ಕೆಲಸ ಹೋಯ್ತು, ಕ್ಲಾಡಿಂದ ಇವ್ರ ಕೆಲಸ ಹೋಯ್ತು, ಕ್ಲಾಡ್ ಕಿಲ್ಡ್ ವೆಬ್ ಡೆವಲಪರ್ಸ್, ಈ ಥರ ನ್ಯೂಸ್ ಎಲ್ಲ ನೋಡ್ತಾನೆ ಇರ್ತೀರಾ. ಬಟ್ ಆ್ಯಕ್ಚುಲಿ ಕ್ಲಾಡ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ಗೊತ್ತಾಗಬೇಕಾ? ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕ್ಲಾಡ್ನ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಕ್ಲಾಡ್ ಅಂದರೆ ಏನು, ಅದನ್ನು ಹೇಗೆ ಸೆಟಪ್ ಮಾಡಬೇಕು, ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ಜೊತೆ ವರ್ಕ್ ಮಾಡೋದು ಹೇಗೆ, ಅದ್ರ ಕಮೆಂಟ್ಸ್ ಏನು, ಎಲ್ಲನೂ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ವೈ ಕ್ಲಾಡ್ ಅನ್ನೋದನ್ನು ಹೇಳ್ತೀನಿ. ನಿಮಗೆ ಚಾಟ್ ಜಿಪಿಟಿ ಕೂಡ ಇದೆ ಅಲ್ವಾ, ಸೊ ಕ್ಲಾಡ್ ಏನಕ್ಕೆ ಬೇಕು ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಕ್ಲಾಡ್ ತುಂಬ ಕನ್ವೀನಿಯೆಂಟ್ ಆಗಿದೆ. ಇದರಲ್ಲಿ ತುಂಬ ಫೀಚರ್ಸ್ ಇದೆ, ಲೈಕ್ ಸ್ಕಿಲ್ಸ್ ಇರ್ಬೋದು, ಪ್ರಾಜೆಕ್ಟ್ಸ್ ಇರ್ಬೋದು, ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಬಟ್ ಈ ಥರ ಫೀಚರ್ಸ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ರೀಸನ್ ಕ್ಲಾಡ್ ಯಾಕೆ ಪಾಪ್ಯುಲರ್ ಆಯಿತು ಅಂತಂದರೆ, ಇದೊಂದು ಕೋಡಿಂಗ್ ಅಸಿಸ್ಟೆಂಟ್ ಥರ ವರ್ಕ್ ಆಗ್ತಾ ಇತ್ತು. ಲೈಕ್ ಚಾಟ್ ಜಿಪಿಟಿ ಎಲ್ಲ ಒಂದು ಜಸ್ಟ್ ಒಂದು ಚಾಟ್ ಪ್ಲಾಟ್ಫಾರ್ಮ್ ಥರ ವರ್ಕ್ ಆಗ್ತಾ ಇತ್ತು. ಅವಾಗ ಇದು ಕೋಡಿಂಗ್ ಅಸಿಸ್ಟೆಂಟ್ ಥರ ನಮಗೆ ಯೂಸ್ ಆಗ್ತಾ ಇತ್ತು. ಬಟ್ ಇವಾಗ ಚಾಟ್ ಜಿಪಿಟಿಯಲ್ಲೂ ಕೂಡ ಕೋಡೆಕ್ಸ್ ಅನ್ನೋದಿದೆ. ಬಟ್ ಇದೇ ಫಸ್ಟ್ ಕೋಡಿಂಗ್ ಅಸಿಸ್ಟೆಂಟ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಬಂದಿದ್ದು. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಇದು ನಿಮಗೆ ಯಾವ ಥರ ಆನ್ಸರ್ ಬೇಕು ಆ ಥರ ಆನ್ಸರ್ಸ್ನ ಕೊಡಲ್ಲ. ಏನು ಸರಿ ಇರುತ್ತೆ ಅದನ್ನು ಮಾತ್ರ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ತಪ್ಪು ಹೇಳ್ತಾ ಇದ್ರು ಕೂಡ ನಿಮಗೆ ಖುಷಿ ಪಡಿಸೋಕ್ಕೋಸ್ಕರ ಅದೇ ಸರಿ ಅಂತ ಇದು ಹೇಳಲ್ಲ. ಸೊ ಇದಿಷ್ಟು ರೀಸನ್ ಸಾಕು ಅನ್ಕೋತೀನಿ ಇದನ್ನು ಕಲಿಯೋದಕ್ಕೆ. ಸೊ ಪ್ರಾಕ್ಟಿಕಲಿ ಇದ್ರ ಮೇಲೆ ವರ್ಕ್ ಮಾಡೋಣ ಬನ್ನಿ. ಓಕೆ, ಜಸ್ಟ್ ನೀವು ಕ್ಲಾಡ್ ಎ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಕಂಟಿನ್ಯೂ ವಿತ್ ಗೂಗಲ್ ಕೊಡಿ. ಸೊ ಇಲ್ಲಿ ನಿಮ್ಮದು ಗೂಗಲ್ ಅಕೌಂಟ್ಸ್ ಕಾಣಿಸುತ್ತೆ. ಸೊ ನಿಮ್ಗೆ ಯಾವ ಗೂಗಲ್ ಅಕೌಂಟ್ ಇಷ್ಟ ಅದನ್ನು ಸೆಲೆಕ್ಟ್ ಮಾಡಿ, ಅಥವಾ ನೀವು ಮ್ಯಾನ್ಯಲೂ ಕೂಡ ಸೈನ್ ಇನ್ ಆಗ್ಬೋದು. ಬಟ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ಗೂಗಲ್ ಅಕೌಂಟಲ್ಲಿ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಅಕೌಂಟು ಕ್ಲಾಡ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಇವ್ರದ್ದು ಪಾಲಿಸಿಗೆಲ್ಲ ಅಗ್ರಿ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಟ್ಟರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಕುಕೀಸ್ನೂ ಕೂಡ ಅಕ್ಸೆಪ್ಟ್ ಮಾಡಿ. ಸೊ ಬೇಸಿಕಲಿ 3 ವರ್ಷನ್ಸ್ ಇದೆ ಆಯಿತಾ, ಅಂದರೆ 3 ಪ್ಲ್ಯಾನ್ಸ್ ಇದೆ. ನಾವೇನು ಮಾಡೋಣ ಗೊತ್ತಾ, ಫ್ರೀಯಲ್ಲಿ ಏನೇನಿದೆ ಅದನ್ನು ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ಬೇಕಿದ್ರೆ ಪ್ರೋ ಮತ್ತು ಮ್ಯಾಕ್ಸ್ ವರ್ಷನ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಇದನ್ನು ವೀಡಿಯೋಸ್ನ ನೋಡ್ತಾ ಇರ್ತಾರೆ. ನಿಮಗೆ ಪ್ರೋ ಅಷ್ಟೊಂದು ನೀಡಿರಲ್ಲ. ಸೊ ನೀವು ಫ್ರೀನೇ ಯೂಸ್ ಮಾಡಿಕೊಂಡು ನಿಮ್ಗೆ ಏನೇನು ಟಾಸ್ಕ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಗೆ ಏನೇನು ಟಾಸ್ಕ್ ಇರುತ್ತೆ ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಜಸ್ಟ್ ಇವಾಗ ಸದ್ಯಕ್ಕೆ ಯೂಸ್ ಕ್ಲಾಡ್ ಫಾರ್ ಫ್ರೀ ಕೊಡ್ತೀನಿ. ಸೊ ಇದು ಮ್ಯಾಕ್ ಓ ಎಸ್ದು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಕೂಡ ಇದೆ. ಸೊ ಅದನ್ನು ಜಸ್ಟ್ ಇವಾಗ ಇಗ್ನೋರ್ ಮಾಡಿ, ಸದ್ಯಕ್ಕೆ ಸ್ಕಿಪ್ ಕೊಡಿ. ಇದರದ್ದು ಸ್ವಲ್ಪ ಇದು ಕೊಡುತ್ತೆ, ಅದನ್ನು ಇಗ್ನೋರ್ ಮಾಡಿ ಸದ್ಯಕ್ಕೆ. ಆ್ಯಂಡ್ ನಿಮ್ಮ ನೇಮ್ನ ಎಂಟರ್ ಮಾಡಿ. ವರ್ಷನ್ ಅಂತ ಕೊಟ್ಟಿರ್ತೀನಿ ನಾನು ಸದ್ಯಕ್ಕೆ. ಇದೆಲ್ಲ ಏನು ಬೇಕಾಗಿಲ್ಲ, ಏನೋ ಒಂದು ಕೊಡಿ. ಡೇಟು, ಇನ್ಸ್ಟಾಗ್ರಾಮ, ಓಕೆನಾ? ಸೊ ಈ ರೋಲಲ್ಲಿ ನೀವು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಏನು ಕೊಡೋದು ಬೇಕಾಗಿಲ್ಲ. ಐ ಹ್ಯಾವ್ ಮೈ ಓನ್ ಟಾಪಿಕ್ ಅಂತ ಕೊಡಿ. ಓಕೆನಾ? ನಿಮ್ಮದು ಅಕೌಂಟ್ ಇವಾಗ ಜಸ್ಟ್ ಕ್ರಿಯೇಟ್ ಆಗಿದೆ. ನಿಮ್ಮ ಅಕೌಂಟ್ ಕ್ರಿಯೇಟ್ ಆದರೆ ಈ ಥರ ಒಂದು ವೆಲ್ಕಮ್ ಬ್ಯಾಕ್ ವರ್ಷನ್ ಅಂತ ಅಥವಾ ವೆಲ್ಕಮ್ ವರ್ಷನ್ ಅಂತ ಏನಾದರೂ ಒಂದು ಮೆಸೇಜ್ ಬರುತ್ತೆ. ಸೊ ಇದು ಬೇಸಿಕಲಿ ನಿಮ್ಮದು ಕ್ಲಾಡ್ದು ವೆಬ್ಸೈಟ್ ಆಗಿದೆ. ಸೊ ನಾವು ಏನು ಮಾಡೋಣ ಅಂತಂದರೆ, ಫಸ್ಟ್ ಇದ್ರ ಫೀಚರ್ಸ್ ಏನೇನಿದೆ ಅಲ್ವಾ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ನಮಗೆ ತುಂಬ ಮಾಡೆಲ್ಸ್ ಇರುತ್ತೆ. ಸೊ ಫಸ್ಟ್ ಏನು ಅಂತಂದರೆ, ನಮಗೆ ಫ್ರೀ ವರ್ಷನಲ್ಲಿ ಈ ಸಾನೆಟ್ ಮಾಡಲ್ಲು ನಮಗೆ ಫ್ರೀ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಸಾನೆಟ್ 4.6 ಫ್ರೀ ಇದೆ. ಈ ಮಾಡೆಲ್ಸ್ಗೆಲ್ಲ ಪ್ರೋ ವರ್ಷನ್ಗೆ ಅಪ್ಗ್ರೇಡ್ ಮಾಡಬೇಕು. ಎಸ್ಪೆಷಲಿ ನೀವು ಏನಾದರೂ ಫೇಬಲ್ 5 ಅಥವಾ ಓಪಸ್ 5 ಅಥವಾ ಹೈಕು 4.5 ಯೂಸ್ ಮಾಡ್ತೀರಾ ಅಂತಂದರೆ ತುಂಬ ಕಾಸ್ಟ್ಲಿ ಆಯಿತಾ. ಇದು ನೀವೇನಾದರೂ ಪ್ರೋ ವರ್ಷನ್ ತಗೊಂಡ್ರೂ ಕೂಡ ಓಪಸ್ ಸಾಕು ಅನ್ಕೋತೀನಿ ನಿಮಗೆ. ಓಕೆನಾ? ಸೊ ಇದನ್ನೆಲ್ಲ ನಾನು ಪ್ರೋ ವರ್ಷನ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಬಟ್ ನಿಮಗೆ ಗೊತ್ತಿರಲಿ ಅಂತ ನಾವು ಯಾವ ಮಾಡೆಲ್ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಸಾನೆಟ್ 4.6ನ ಯೂಸ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಓಕೆನಾ? ಸೊ ನೀವು ಜಸ್ಟ್ ಏನು ಮಾಡಿ ಅಂತಂದರೆ, ನಿಮ್ಮದು ಪ್ರೊಫೈಲ್ ಐಕಾನ್ ಇರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಜನರಲ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಫಸ್ಟ್ ಎವ್ರಿ ಡೆವಲಪರ್ ಏನು ಇಷ್ಟಪಡ್ತಾರೆ ಅಂತಂದರೆ ಥೀಮ್. ಓಕೆನಾ? ಯಾರು ವೈಟ್ ಥೀಮ್ನ ಅಷ್ಟೊಂದು ಇಷ್ಟಪಡಲ್ಲ. ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಮಾಡಿ. ನಾನೇನು ಮಾಡ್ತೀನಿ ಅಂತಂದರೆ ಯೂಶ್ವಲಿ ಡಾರ್ಕ್ ಥೀಮ್ಗೆ ಸ್ವಿಚ್ ಮಾಡ್ತೀನಿ. ಓಕೆನಾ? ಸೊ ಇದು ನಾನು ಮಾಡೋ ಫಸ್ಟ್ ಸ್ಟೆಪ್ ಆಗಿದೆ. ಸೊ ಇದರಲ್ಲಿ ಆ್ಯಸ್ ಯೂಶ್ವಲ್ ನಿಮ್ಮ ಡೀಟೇಲ್ಸ್ ಇರುತ್ತೆ. ವರ್ಷನ್, ನಿಮ್ಮ ನೇಮ್ ಏನಿದೆ ವರ್ಷನ್ ಅಂತ ಕೊಟ್ಟಿದ್ದೀನಿ. ವಾಟ್ ಶುಡ್ ಕ್ಲಾಡ್ ಕಾಲ್ ಯು, ಏನಾದರೂ ಚೇಂಜ್ ಮಾಡಿ ಬೇಕಿದ್ರೆ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ವರ್ಷನ್ ಅಂತ ಚೇಂಜ್ ಮಾಡ್ತೀನಿ ನಾನು. ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ವರ್ಕ್ ಅಂತ ಕೊಟ್ಟರೆ ಅದರ್ಸ್ ಅಂತ ಇದೆ. ನಾನು ಮೇ ಬಿ ಸಾಫ್ಟ್ವೇರ್ ಡೆವಲಪರ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಚೇಂಜ್ ಮಾಡ್ತೀನಿ. ಆ್ಯಂಡ್ ದೆನ್ ಕಮ್ಸ್ ದಿ ಇಂಟ್ರೆಸ್ಟಿಂಗ್ ಪಾರ್ಟ್. ಓಕೆನಾ? ಇನ್ಸ್ಟ್ರಕ್ಷನ್ ಟು ಕೋಡ್. ಏನು ಇನ್ಸ್ಟ್ರಕ್ಷನ್ಸ್ ಟು ಕ್ಲಾಡ್. ಏನು ಇನ್ಸ್ಟ್ರಕ್ಷನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕ್ಲಾಡ್ಗೆ ಒಂದು ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಗೊತ್ತಾ, ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ನನ್ನ ಕಾಂಟೆಂಟ್ಗಾಗಿರಲಿ ಅಥವಾ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಸ್ಗಾಗಿರಲಿ ಕ್ಯಾಪ್ಷನ್ಸ್ನ ಮತ್ತು ಡಿಸ್ಕ್ರಿಪ್ಷನ್ನ ಜನ್ರೇಟ್ ಮಾಡಿಸ್ತಾ ಇರ್ತೀನಿ.
ನನ್ನದೇ ಸ್ಕ್ರಿಪ್ಟ್ ಕೊಟ್ಬಿಟ್ಟು. ಆವಾಗ ಕ್ಲಾಡ್ ಏನು ಮಾಡುತ್ತೆ ಅಂತಂದರೆ ಅನ್ನೆಸೆಸರಿ ಇಮೋಜಿಸ್ನ ಆ್ಯಡ್ ಮಾಡೋದು, ಅನ್ನೆಸೆಸರಿ ಆ ಡ್ಯಾಶಸ್ನ ಆ್ಯಡ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರುತ್ತೆ. ಬಟ್ ನಿಮ್ಗೇನಾದರೂ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ, ನಿಮಗೆ ಬೇರೆ ರಿಕ್ವೈರ್ಮೆಂಟ್ ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಕೋಡ್ಗೆ ಕ್ಲೀನಾಗಿ ಇಡಬೇಕು ಅಂತ ಆಸೆ ಇರುತ್ತೆ. ಕೆಲವ್ರಿಗೆ ಏನು ಪ್ರಾಕ್ಟೀಸ್ ಇರುತ್ತೆ ಅಂತಂದರೆ ಯಾವುದೇ ಇನ್ಲೈನ್ ಕಮೆಂಟ್ಸ್ ಆಗಿರಲಿ, ತುಂಬ ಕಮೆಂಟ್ಸ್ನ ಕೋಡ್ ಮಧ್ಯದಲ್ಲಿ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡ್ತಾರಲ್ವಾ. ಸೊ ಈ ಥರ ಇನ್ಸ್ಟ್ರಕ್ಷನ್ನ ನೀವು ಬೇಸಿಕಲಿ ಕ್ಲಾಡ್ಗೆ ಕೊಡ್ಬೋದು. ಓಕೆನಾ. ಸೊ ನಾನು ಸ್ವಲ್ಪ ಇವಾಗ ಬೇಸಿಕ್ ಇನ್ಸ್ಟ್ರಕ್ಷನ್ನ ಕೊಡ್ತೀನಿ. ಸೊ ಏನು ಕೊಡ್ತಿದ್ದೀನಿ ಅಂತಂದರೆ ಅವಾಯ್ಡ್ ಅಂತ ಹೇಳಿ ಫಸ್ಟ್ ಒನ್ ನಾನು ಹೇಳಿದೆ ಅಲ್ವಾ ನಿಮಗೆ, ಡ್ಯಾಶಸ್ ಆ್ಯಡ್ ಮಾಡುತ್ತೆ ತುಂಬ ಸಲ, ಇದನ್ನು ಅವಾಯ್ಡ್ ಮಾಡು. ಇನ್ ಯುವರ್ ಏನು ಆನ್ಸರ್ಸ್ ಆರ್ ಔಟ್ಪುಟ್. ಓಕೆನಾ, ಇದೊಂದಿರ್ಬೋದು. ಅವಾಯ್ಡ್, ಓಕೆ, ಅವಾಯ್ಡ್ ಮೇಲಿದೆ ಅಲ್ಲ, ಆ್ಯಡಿಂಗ್ ಇನ್ಲೈನ್ ಕಮೆಂಟ್ಸ್ ಟು ದಿ ಕೋಡ್, ಇದು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಇನ್ನೊಂದೇನು ಇನ್ಸ್ಟ್ರಕ್ಷನ್ ಕೊಡ್ಬೋದು, ನಾನು ಇನ್ನೊಂದು ಏನು ಇಷ್ಟಪಡ್ತೀನಿ ಅಂತಂದರೆ ತುಂಬ ಓವರ್ ಎಕ್ಸ್ಪ್ಲೇನ್ ಮಾಡುತ್ತೆ ಸಮ್ಟೈಮ್ಸ್, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀನಿ. ಡೋಂಟ್ ಓವರ್ ಎಕ್ಸ್ಪ್ಲೈನ್. ಓಕೆನಾ. ಸೊ ಈ ಥರ ಏನಾದರೂ ನೀವು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ಬೋದು. ನಾನು ಯೂಶ್ವಲಿ ಇದನ್ನು ಈ ಥಿಂಗ್ಸ್ನ ಫಾಲೋ ಮಾಡ್ತೀನಿ. ನಿಮ್ಗೇನು ಇಷ್ಟ ಬೇಕು ಅದನ್ನು ಕೊಡಿ. ಓಕೆನಾ. ಇದನ್ನು ಜಸ್ಟ್ ಸೇವ್ ಚೇಂಜಸ್ ಕೊಡಿ. ಆ್ಯಂಡ್ ಇದನ್ನು ನೀವು ಲೇಟರ್ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಒನ್ ಟೈಮ್ ಥಿಂಗ್. ಓಕೆನಾ. ಆ್ಯಂಡ್ ನಿಮ್ಗೇನಾದರೂ ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಮಾಡ್ಕೋಬೋದು. ಆ್ಯಂಡ್ ಇದೆಲ್ಲ ಬೇಸಿಕ್ಸ್ ಅಲ್ವಾ, ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಿದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದೆ ಇಲ್ಲಿ, ಏನಂದರೆ ರೆಸ್ಪಾನ್ಸ್ ಕಂಪ್ಲೀಷನ್ಸ್ ಅಂತ. ಏನು ರೆಸ್ಪಾನ್ಸ್ ಕಂಪ್ಲೀಷನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟ್ಯಾಬಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಕ್ಲಾಡ್ ಜನ್ರೇಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 ಮಿನಿಟ್ಸ್ ತೊಗೊಳುತ್ತೆ, 6 ಮಿನಿಟ್ಸ್ ತೊಗೊಳುತ್ತೆ. ನೀವು ಅಲ್ಲೇ ಸ್ಕ್ರೀನ್ ಮುಂದೆನೇ ಕೂರೋಕ್ಕಾಗತ್ತಾ? ನೀವು ಬೇರೆ ಟ್ಯಾಬ್ಸಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತೀರ. ಸೊ ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಿಮಗೆ ಆ ರೆಸ್ಪಾನ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ನೋಟಿಫಿಕೇಷನ್ಸ್ನ ಕಳಿಸುತ್ತೆ. ಐ ವುಡ್ ಪ್ರಿಫರ್ ಇದನ್ನು ಆನ್ ಮಾಡಿ ಅಂತ. ಬ್ರೌಸರು ಕೂಡ ಕೇಳ್ತಾ ಇದೆ. ಓಕೆ, ಇಟ್ಸ್ ಓಕೆ, ಇದು ಆನ್ ಆಗುತ್ತೆ. ನೆಕ್ಸ್ಟ್ ಒನ್ ಅಕೌಂಟಲ್ಲಿ ಅಗೇನ್ ನೀವು ಲಾಗೌಟ್ ಆಗ್ಬೋದು, ಡಿಲೀಟ್ ಮಾಡ್ಬೋದು. ಇವಾಗ ತಾನೇ ಲಾಗಿನ್ ಆಗಿದ್ದಾರೆ, ಯಾಕೆ ಲಾಗೌಟ್ ಆಗ್ತೀರಾ ಅಲ್ವಾ. ಸೊ ಇನ್ ಕೇಸ್ ಲಾಗೌಟ್ ಆಗಬೇಕು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಆರ್ಗನೈಸೇಷನ್ ID ಇದೆ, ಇನ್ ಕೇಸ್ ನೀವೇನಾದರೂ ಕಂಪನಿ ಸಬ್ಸ್ಕ್ರಿಪ್ಷನ್ಸ್ನ ಏನಾದರೂ ಯೂಸ್ ಮಾಡ್ತಿದ್ರೆ, ಈ ಆರ್ಗನೈಸೇಷನ್ ID ಬೇರೆ ನಿಮ್ಮ ಆರ್ಗನೈಸೇಷನ್ ಇರುತ್ತೆ. ಇದೆಲ್ಲ ಬೇಸಿಕ್ ಥಿಂಗ್ ನೀವೆಲ್ಲ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಪ್ರೈವಸಿಗೆ ಬಂದರೆ ಮೋಸ್ಟ್ ಆಫ್ ದಿ ಕಾನ್ಫಿಗರೇಷನ್ಸ್ ಇಲ್ಲೇ ಮಾಡಬೇಕಾಗತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೊಕೇಶನ್ ಮೆಟಾಡೇಟಾ ಇದೆ. ಏನು ಲೊಕೇಶನ್ ಮೆಟಾಡೇಟಾ ಅಂತಂದರೆ, ಸಮ್ಟೈಮ್ಸ್ ಕ್ಲಾಡ್ ರೆಸ್ಪಾನ್ಸ್ನ ಕೊಡುವಾಗ ನೀವೆಲ್ಲಿದ್ದೀರಾ ಅದ್ರ ಮೇಲೆ ರೆಸ್ಪಾನ್ಸಸ್ನ ಪರ್ಸ್ನಲೈಸ್ ಮಾಡುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಯೂಶ್ವಲಿ ಟರ್ನ್ ಆಫ್ ಮಾಡ್ತೀನಿ. ಏನಕ್ಕೆ? ನನಗೆ ಜನರಲ್ ಆನ್ಸರ್ಸ್ ಬೇಕು. ಓಕೆನಾ. ಇದೊಂದನ್ನು ಸೆಕೆಂಡ್ ಒನ್ ಯಾವುದು ಅಂತಂದರೆ ಹೆಲ್ಪ್ ಇಂಪ್ರೂವ್ ಆರ್ AI ಮಾಡಲ್ಸ್. ಏನು ಅಂತಂದರೆ, ಇದು ನಿಮ್ಮ ಚಾಟ್ಸ್ನ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮ ಕಾನ್ವರ್ಸೇಷನ್ನ ಯೂಸ್ ಮಾಡಿಕೊಂಡು ಮಾಡೆಲ್ನ ಟ್ರೈನ್ ಮಾಡ್ತಾರೆ, ಅಪ್ಕಮಿಂಗ್ ಫ್ಯೂಚರ್ ಮಾಡಲ್ಸ್ನ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನೀವು ಶೇರ್ ಮಾಡ್ತಾ ಇರ್ತೀರ ಸಮ್ಟೈಮ್ಸ್. ಸೊ ಇದನ್ನು ಆಫ್ ಮಾಡಿಕೊಂಡ್ರು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಅಥವಾ ನಿಮ್ಮ ಪ್ರೈವಸಿಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಪೋರ್ಟ್ ಡೇಟಾ. ಏನು ಎಕ್ಸ್ಪೋರ್ಟ್ ಡೇಟಾ ಅಂತಂದರೆ, ನೀವೇನೇನು ಚಾಟ್ ಮಾಡಿರ್ತೀರಲ್ವ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವು ರೆಫರ್ ಮಾಡ್ಬೋದು, ಅಥವಾ ಸಮ್ಟೈಮ್ಸ್ ನೀವೇನಾದರೂ ಬೇರೆ ಟೂಲ್ಸ್ಗೆ ಸ್ವಿಚ್ ಆಗಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಕ್ಲಾಡ್ ಸಾಕು ನನಗೆ ಯೂಸ್ ಮಾಡಿದ್ದು, ಇನ್ನು ChatGPT ಯೂಸ್ ಮಾಡ್ತೀನಿ ಅಂತಂದರೆ, ನೀವು ಇಷ್ಟು ದಿನ ಏನೇನು ಚಾಟ್ ಹಿಸ್ಟ್ರಿ ಇರುತ್ತೆ, ಆವಾಗ ನಿಮ್ಮ ಡೇಟಾ ಏನೇನು ಇದರಲ್ಲಿ ಸೇವ್ ಆಗಿರುತ್ತೆ, ಮೆಮೊರಿಲಿ ಸೇವ್ ಆಗಿರುತ್ತೆ ಅಲ್ವಾ, ಅದನ್ನು ನೀವು ಬೇರೆ ಟೂಲ್ಸ್ಗೆ ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಶೇರ್ ಚಾಟ್ಸ್ ಇರುತ್ತೆ. ಸಮ್ಟೈಮ್ಸ್ ನಾವು ಚಾಟ್ಸ್ನ ಬೇರೆಯವ್ರಿಗೆ ಶೇರ್ ಮಾಡ್ತೀವಿ, ಅದನ್ನು ಕೂಡ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಸದ್ಯಕ್ಕೆ ಇದನ್ನು ಇಗ್ನೋರ್ ಮಾಡಿರಿ. ಆರ್ಟಿಫ್ಯಾಕ್ಟ್ಸ್ನ ನಾನು ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅಪ್ಲೋಡ್ ಫೈಲ್ಸ್ ಅಂದರೆ ಗೊತ್ತಲ್ವಾ, ಲೈಕ್ ನಾವೇನಾದರೂ ಸಮ್ಟೈಮ್ಸ್ ಥಂಬ್ನೇಲ್ಸ್ ಮಾಡಬೇಕು ಅಂತಂದರೆ ಫೋಟೋ ಅಪ್ಲೋಡ್ ಮಾಡ್ತೀವಿ, ಅಥವಾ ಕೋಡ್ ಏನಾದರೂ ಅರ್ಥ ಆಗ್ತಿಲ್ಲ ಅಂತಂದರೆ ಕೋಡ್ನ ಅಪ್ಲೋಡ್ ಮಾಡ್ತೀವಿ, ಅದಿರುತ್ತೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ ಮೆಮೊರಿ ಪ್ರಿಫರೆನ್ಸಸ್. ಏನು ಮೆಮೊರಿ ಪ್ರಿಫರೆನ್ಸಸ್ ಅಂದರೆ, ನೀವು ಇಷ್ಟು ದಿನ ChatGPT ಯೂಸ್ ಮಾಡಿದ್ರಿ ಅಲ್ವಾ, ಆಲ್ ಆಫ್ ಅ ಸಡನ್ ನೀವು ಕ್ಲಾಡ್ಗೆ ಬಂದುಬಿಟ್ರೆ ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಇದಕ್ಕೆ ನಿಮಗೆ ನಿಮ್ಮ ಬಗ್ಗೆ ಕಾಂಟೆಕ್ಸ್ಟೇ ಇರಲ್ಲ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಇಷ್ಟು ದಿನ ChatGPT ಜೊತೆ ಅಥವಾ ಯಾವುದೇ ಅದರ್ ಟೂಲ್ ಜೊತೆ ಏನೇನು ಕಾನ್ವರ್ಸೇಷನ್ ಮಾಡಿರ್ತೀರಲ್ವ, ಆ ಕಾನ್ವರ್ಸೇಷನ್ನ ತೊಗೊಂಬಂದು ಇಲ್ಲಿ ಹಾಕಿದರೆ, ನೀವು ಜಸ್ಟ್ ನಾರ್ಮಲ್ ChatGPT ಜೊತೆನೇ ಅಥವಾ ಯಾವ್ದು ನಿಮ್ಮದು AI ಟೂಲ್ ಇರುತ್ತೆ ಅದ್ರ ಜೊತೆನೇ ಇಂಟರ್ಯಾಕ್ಟ್ ಮಾಡೋ ಥರ ನಿಮಗೆ ಫೀಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಜಸ್ಟ್ ಸ್ಟಾರ್ಟ್ ಇಂಪೋರ್ಟ್ ಕೊಡಿ, ಇದೊಂದು ಪ್ರಾಂಪ್ಟ್ ಇದೆ. ಓಕೆನಾ. ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮದು ರೆಗ್ಯುಲರ್
ಟೂಲ್ಗೆ ಪೇಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇಷ್ಟು ದಿನ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಿದ್ದೆ ಅಂದ್ಕೊಳ್ಳಿ. ಇಲ್ಲಿ ಜಸ್ಟ್ ನ್ಯೂ ಚಾಟಿಗೆ ಬನ್ನಿ. ನ್ಯೂ ಚಾಟಿಗೆ ಬಂದುಬಿಟ್ಟು ಇದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ರೆ ಇದು ನಿಮ್ಮದು ಮೆಮೊರಿಯಲ್ಲಿ ಏನೇನಿರುತ್ತೆ ಅದನ್ನು ಕ್ಲಾಡ್ಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕೋ ಆ ಫಾರ್ಮ್ಯಾಟಲ್ಲಿ ಕೊಡುತ್ತೆ. ನೋಡಿ, ಇದರಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದೆ. ರೀಸೆಂಟ್ಲಿ ಯಾವ್ಯಾವುದು ಪ್ರಮೋಷನ್ ಮಾಡಿದ್ದೆ, ಡಿಜಿಟಲ್ ಮೆಮನ್ ಪ್ರಮೋಷನ್ ಮಾಡಿದ್ದೆ, ಕರಿಯರ್ ರೋಲ್ ಹಿಸ್ಟ್ರಿ ಕೊಡ್ತಾ ಇದೆ. ನಾನು ಹೇಳ್ತಾ ಇಲ್ವಾ, ರಿಮೂವಿಂಗ್ ಇಮೋಜಿಸ್ ಇದೆಲ್ಲ ಇರುತ್ತೆ. ಓಕೆ, ಈ ಕನ್ವರ್ಸೇಷನ್ನ ನಾನಿಲ್ಲಿ ಪೇಸ್ಟ್ ಮಾಡಿದ್ರೆ ನಂದು ಹಿಸ್ಟರಿ ಅಥವಾ ನಂದು ಮೆಮೊರಿ ಅದರಲ್ಲಿ ಏನೇನು ಸೇವ್ ಆಗಿತ್ತು ಅದು ಕ್ಲಾಡಲ್ಲಿ ಸೇವ್ ಆಗುತ್ತೆ. ಬಂದು ನೋಡಿ, ಟಾಪಿಕ್ಸ್ ಏನೇನಿದೆ, ಕಾಂಟೆಂಟ್ ಕ್ರಿಯೇಷನ್ ಇದೆ, ಡಿಜಿಟಲ್ ಮೆಮನ್ ಪ್ರೋಮೋ ಇದೆ, ಇನ್ನು ತುಂಬ ಇರುತ್ತೆ. ಬಟ್ ನಾನು ಜಸ್ಟ್ ಇದನ್ನು ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಓಕೆನಾ? ಸೊ ಇವಾಗ ನೀವು ಬಂದು ಇದ್ರ ಜೊತೆ ಏನಾದರೂ ಚಾಟ್ ಮಾಡಿದ್ರೆ ನಿಮ್ಮದು ಓಲ್ಡ್ ಚಾಟ್ಸ್ ಏನಿರುತ್ತೆ ಅಥವಾ ಓಲ್ಡ್ ಮೆಮೊರಿ ಏನೇನು ಸೇವ್ ಆಗಿರುತ್ತೆ ಅದರದ್ದು ಅಕಾರ್ಡಿಂಗ್ಲಿ ನೀವು ಇದರಲ್ಲಿ ಚಾಟ್ ಮಾಡ್ಬೋದು. ಸೊ ದಟ್ ನಿಮಗೆ ಸ್ವಲ್ಪ ಪರ್ಸ್ನಲೈಸ್ಡ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಓಕೆ, ಅದಿಷ್ಟು ಮೆಮೊರಿ ಪ್ರಿಫರೆನ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಿಲ್ಲಿಂಗ್ ಅಂತ ಒಂದು ಸೆಕ್ಷನ್ ಇದೆ. ಇದು ಅಗೇನ್ ನಿಮಗೆ ಪ್ರೋ ಪ್ಲ್ಯಾನಲ್ಲಿ ಅಥವಾ ಇನ್ನೊಂದು ಪ್ಲ್ಯಾನಲ್ಲಿ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಇವೆಲ್ಲ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನಾನು ನಿಮಗೆ ಲೇಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಕೇಪಬಿಲಿಟೀಸ್ ಇದೆ. ಕನೆಕ್ಟರ್ ಸರ್ಚ್ ಅಂತ ಇದೆ. ಕನೆಕ್ಟರ್ ಸರ್ಚ್ನು ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಕೇಪಬಿಲಿಟೀಸ್ ಆಗಿತ್ತು. ಆ್ಯಂಡ್ ಅಗೇನ್ ಅದಾದಮೇಲೆ ರಿಫ್ಲೆಕ್ಟ್ ಅಂತ ಬರುತ್ತೆ. ರಿಫ್ಲೆಕ್ಟಲ್ಲಿ ನೀವು ಯಾವ ಥರ ಯೂಸ್ ಮಾಡಿರ್ತೀರಾ, ನಿಮ್ಮ ಯೂಸೇಜಸ್ ಏನು, ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಟೈಮ್ ಆ್ಯಂಡ್ ಫೋಕಸ್ ಇದನ್ನೆಲ್ಲ ನೀವು ನೋಡ್ಕೋಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂದರೆ ಕ್ಲಾಡ್ ಕೋಡ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇದು ನಮಗೆ ಪ್ರೋ ವರ್ಷನಲ್ಲಿ ಮಾತ್ರ ಅಥವಾ ಮ್ಯಾಕ್ಸ್ ವರ್ಷನಲ್ಲಿ ಮಾತ್ರ ಸಿಗುತ್ತೆ. ನಾನು ಅದನ್ನು ಪ್ರೋ ವರ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಇದು ತುಂಬ ನೀಡಿದೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಇದು ಎಸ್ಪೆಷಲಿ ಡೆವಲಪರ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ ಆಗಿದ್ದರೆ ನೀವು ಮ್ಯಾನೇಜ್ ಮಾಡ್ಬೋದು ಫ್ರೀ ಟೈರಲ್ಲೇ. ಸೊ ಬೇಸಿಕಲಿ ಕ್ಲಾಡ್ ಕೋಡ್ ಅಂತಂದರೆ ನೀವು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ ವರ್ಕ್ ಮಾಡ್ಬೋದು. ಓಕೆನಾ? ದೆನ್ ಕಮ್ಸ್ ದಿ ಇಂಟ್ರೆಸ್ಟಿಂಗ್ ಪಾರ್ಟ್, ಸ್ಕಿಲ್ಸ್. ಏನು ಸ್ಕಿಲ್ಸ್ ಅಂದರೆ, ಸೊ ಬೇಸಿಕಲಿ ಸ್ಕಿಲ್ಸ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ರಿಪಿಟೇಟಿವ್ ಟಾಸ್ಕ್ನ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಜಾಬ್ಸ್ನ ಹುಡುಕ್ತಾ ಇದ್ದರೆ ಎವ್ರಿ ಟೈಮ್ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡಿದಾಗ ನೀವು ಡಿಫ್ರೆಂಟ್ ರೆಸ್ಯೂಮ್ಸ್ನ ಮಾಡಬೇಕಾಗತ್ತೆ ಅಂತ ಅಂದ್ಕೊಳ್ಳಿ. ಸೊ ಎವ್ರಿ ಟೈಮ್ ನೀವು ಬಂದ್ಬಿಟ್ಟು ಆ ಇನ್ಸ್ಟ್ರಕ್ಷನ್ನ ಕೊಡೋ ನೀಡಿರಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 10 ಅಪ್ಲಿಕೇಶನ್ಸ್ನ ಹಾಕ್ತೀರಾ ಒಂದು ದಿನಕ್ಕೆ ಅಂತ ಅಂದ್ಕೊಳ್ಳಿ. 10 ಜೆ ಡಿಸ್ನ ಕಾಪಿ ಮಾಡ್ಕೊಂಡು ಬಂದು ಇದರಲ್ಲಿ ಪೇಸ್ಟ್ ಮಾಡ್ತೀರಾ. ಎವ್ರಿ ಟೈಮ್ ನೀವು ಹೇಳೋಕ್ಕಾಗುತ್ತಾ ಈ ಜೆ ಡಿಯಿಂದ ಈ ಕೀವರ್ಡ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋ, ಈ ಜೆ ಡಿ ಕೊಡ್ತಾ ಇದ್ದೀನಿ, ಇದಕ್ಕೆ ತಕ್ಕಂತೆ ರೆಸ್ಯೂಮ್ ಮಾಡು. ಇದು ರಿಪಿಟೇಟಿವ್ ಟಾಸ್ಕ್ ಅಲ್ವಾ? ಸೊ ನೀವೊಂದು ಜನರಲೈಸ್ ಸ್ಕಿಲ್ನ ಮಾಡಿದ್ರೆ ಆ ಸ್ಕಿಲ್ ಏನು ಮಾಡುತ್ತೆ ಅಂತಂದರೆ, ಸೊ ನೀವು ಕ್ವಶನ್ ಕೇಳ್ತೀರಲ್ವಾ, ಸೊ ಆ ಕ್ವಶನ್ ಜೊತೆ ಎಕ್ಸಿಸ್ಟಿಂಗ್ ರೂಲ್ಸ್ನು ಕೂಡ ಲೋಡ್ ಮಾಡಿಕೊಡುತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ತಮ್ನೇಲ್ನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ತಮ್ನೇಲ್ಗೆ ನಿಮಗೆ ಆದಂಥ ಒಂದು ಸ್ಟೈಲ್ ಇರುತ್ತೆ, ನಿಮ್ಮದೇ ಆದಂಥ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ತಮ್ನೇಲ್ಸಲ್ಲಿ ನಾನು ಜಸ್ಟ್ ಯೆಲ್ಲೋ ಆ್ಯಂಡ್ ವೈಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸಟಲ್ಡ್ ಆಗಿರಬೇಕು ನನ್ನದು ತಮ್ನೇಲ್ಸು, ತುಂಬ ಇನ್ಫಾರ್ಮೇಷನ್ ಇರಬಾರ್ದು. ಸೊ ಈ ಥರ ನಾನು ಒಂದು ಸ್ವಲ್ಪ ಪ್ರೀ ಡಿಫೈನ್ಡ್ ರೂಲ್ಸ್ನ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಈ ತಮ್ನೇಲ್ಗೆ ಏನೇನು ರೂಲ್ಸ್ ಹೇಳಿದೆ ಅಲ್ವಾ, ಈ ರೂಲ್ಸ್ನ ನಾನು ಒಂದು ಸ್ಕಿಲ್ ಫೈಲ್ ಆಗಿ ಅಥವಾ ಸ್ಕಿಲ್ ಆಗಿ ಕನ್ವರ್ಟ್ ಮಾಡಿ ಪ್ರೀ ಡಿಫೈನ್ ಮಾಡಿ ಇಡ್ಬೋದು. ಓಕೆನಾ? ಅದನ್ನು ನಾವು ಸ್ಕಿಲ್ಸ್ ಅಂತ ಕರಿತೀವಿ. ನಾನು ಇದನ್ನು ಪ್ರಾಕ್ಟಿಕಲಿ ಒಂದು ಮಾಡಿ ತೋರಿಸ್ತೀನಿ ನಿಮಗೆ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಬ್ರೌಸ್ನು ಮಾಡ್ಬೋದು ನೀವು, ಎಕ್ಸಿಸ್ಟಿಂಗ್ ಸ್ಕಿಲ್ಸ್ನು ಕೂಡ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ MCP ಬಿಲ್ಡರ್ ಇದೆ, ಲರ್ನ್ ಇದೆ, ಅಲ್ಗೋರಿದಮ್ ಆರ್ಟ್ ಇದೆ. ಓಕೆನಾ? ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನಮ್ಮದೇ ಒಂದು ಸ್ಕಿಲ್ನ ಮಾಡೋಣ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಡ್ ಕೊಡಿ, ಕ್ರಿಯೇಟ್ ವಿತ್ ಆ್ಯಂಡ್ ಕ್ಲಾಡ್ ಜೊತೆ ಇಂಟರಾಕ್ಟ್ ಮಾಡ್ಕೊಂಡು ಕೂಡ ನೀವು ಸ್ಕಿಲ್ನ ಕ್ರಿಯೇಟ್ ಮಾಡ್ಬೋದು ಬೈದಾವೆ. ಸೊ ಬೇಡ, ಅಥವಾ MD ಫೈಲ್ ಇದ್ದರೆ ನಿಮ್ಮ ಹತ್ರ ಒಂದು ಮಾರ್ಕ್ಡೌನ್ ಫೈಲ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಬಟ್ ನಾನು ಇಲ್ಲೇ ಪ್ರಿಫರ್ ಮಾಡ್ತೀನಿ. ಬನ್ನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನಾನು ಯಾವ ಥರ ತಮ್ನೇಲ್ನ ಮಾಡಿಸ್ತಿದ್ದೆ ಅಂತ ನಾನು ಚಾಟ್ GPT ಕೇಳಿದೆ. ಸೊ ಅದು ನಂದು ಡಿಸ್ಕ್ರಿಪ್ಷನ್ ಆಗಿರಲಿ, ಇನ್ಸ್ಟ್ರಕ್ಷನ್ ಆಗಿರಲಿ ಎಲ್ಲನೂ ಕೊಡ್ತು. ಸೊ ಅದನ್ನು ನಾನು ಡೈರೆಕ್ಟಾಗಿ ತೊಗೊಂಬಂದು, ಯಾಕೆಂದರೆ ಯೂಶ್ವಲಿ ನಾನು ಚಾಟ್ GPTಯಲ್ಲಿ ತಮ್ನೇಲ್ ಮಾಡ್ತಾ ಇದ್ದರಿಂದ ಅದಕ್ಕೆ ನನಗೆ ಗೊತ್ತಿರುತ್ತೆ ನನ್ನ ಸ್ಟೈಲ್ ಏನು ಅಂತ. ಸೊ ಅದ್ರ ಜೊತೆ ಅದರಿಂದ ಅಂತ ಡಿಸ್ಕ್ರಿಪ್ಷನ್ನ ಆ್ಯಂಡ್ ಇನ್ಸ್ಟ್ರಕ್ಷನ್ನ ಜನ್ರೇಟ್ ಮಾಡಿಸಿದ್ದೀನಿ. ಫಾರ್ ಎಕ್ಸಾಂಪಲ್, ಕ್ರಿಯೇಟ್ ಅ ಸಿಂಪಲ್ ಪ್ರೀಮಿಯಮ್ ಮಿನಿಮಲ್ ಯೂಟ್ಯೂಬ್ ತಮ್ನೇಲ್ಸ್ ಯೂಸಿಂಗ್ ಮೈ ಪ್ರಿಫರ್ಡ್ ವಿಜುವಲ್ ಸ್ಟೈಲ್. ಇದು ಡಿಸ್ಕ್ರಿಪ್ಷನ್. ಓಕೆನಾ? ಈ ಟೂಲ್ದು, ಈ ಸ್ಕಿಲ್ದು. ಫಾರ್ ಎಕ್ಸಾಂಪಲ್, ಇದು ಯಾಕೆ ಯೂಸ್ ಆಗುತ್ತೆ ಡಿಸ್ಕ್ರಿಪ್ಷನ್ ಅಂತಂದರೆ, ನೀವು ಡೈರೆಕ್ಟಾಗಿ ಈ ಸ್ಕಿಲ್ನ ಸ್ಪೆಸಿಫೈ ಮಾಡಲ್ಲ. ಏನಾದರೂ ಕ್ವಶನ್ ಕೇಳಿದ್ರೆ ಡೈರೆಕ್ಟಾಗಿ ಬಂದು ಕ್ವಶನ್ ಕೇಳ್ತೀರಾ. ಆ ಕ್ವಶನ್ ಕೇಳಿದ್ರೆ ಈ ಕ್ಲಾಡ್ಗೆ ಅರ್ಥ ಆಗಬೇಕಲ್ವ, ಇವನು ಯಾವುದ್ರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾನೆ ಅಥವಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾನೆ, ಯಾವುದಾದ್ರು ಪ್ರೀ ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ಇದೆಯಾ ಅಂತ. ಸೊ ಅವಾಗ ಈ ಡಿಸ್ಕ್ರಿಪ್ಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಇನ್ಸ್ಟ್ರಕ್ಷನ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ,
ಒನ್ಸ್ ಕ್ಲಾಡ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಓಕೆ ಇವನು ಈ ಸ್ಕಿಲ್ ಮೇಲೆ ವರ್ಕ್ ಮಾಡೋದಕ್ಕೆ ಇವಾಗ ಹೋಗ್ತಿದ್ದಾನೆ, ಈ ಸ್ಕಿಲ್ನ ಲೋಡ್ ಮಾಡ್ಕೊಳ್ಳೋಣ ಅಂತ ಇದು ಐಡೆಂಟಿಫೈ ಮಾಡಿದ್ಮೇಲೆ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡುತ್ತೆ. ಓಕೆನಾ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಆಲ್ವೇಸ್ ಯೂಸ್ 16:9 ಈ ಥರ ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ ಇದೆ, ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ಜಸ್ಟ್ ಕ್ರಿಯೇಟ್ ಅಂತ ಕೊಡಿ. ಇವಾಗ ನನ್ನ ಸ್ಕಿಲ್ ಬಂದಿದೆ ಅಲ್ವಾ ಇಲ್ಲಿ. ಸೊ ನಾವಿವಾಗ ಏನು ಮಾಡೋಣ ಅಂತಂದರೆ ಡೈರೆಕ್ಟಾಗಿ ಚಾಟ್ಗೆ ಹೋಗೋಣ ಬನ್ನಿ. ಫಸ್ಟ್ ಚಾಟ್ ಡೈರೆಕ್ಟ್ ಸ್ಕಿಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನಾನು ಆ್ಯಡ್ ಮಾಡಿದ್ದು ಗೊತ್ತಾಯಿತು, ಆಗಲೇ ಹೇಳ್ತಾ ಇದೆ. ಬಟ್ ಎನಿವೇಸ್, ಒಂದು ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ ಹೇಳೋಣ. ನಾನು ತಮ್ನೇಲ್ದು ನನ್ನ ತಮ್ನೇಲ್ ರೂಲ್ಸ್ನ ಆಲ್ರೆಡಿ ಸೇವ್ ಮಾಡಿದ್ದೀನಿ. ಜಸ್ಟ್ ಒಂದು ಇಮೇಜ್ನ ಆ್ಯಡ್ ಮಾಡ್ತೀನಿ. ಇದೆಪ್ಪ ಇಮೇಜ್, ನಾನೊಂದು ಇಮೇಜ್ ಆ್ಯಡ್ ಮಾಡಿದ್ದೀನಿ. ಕ್ರಿಯೇಟ್ ಅ ತಮ್ನೇಲ್ ಫಾರ್ ಮೈ ಯೂಟ್ಯೂಬ್ ವಿಡಿಯೋ. Learn SQL in 2 hours. ಓಕೆ, ಲರ್ನ್ SQL in 2 hours ಅನ್ನೋ ಒಂದು ಟ್ಯುಟೋರಿಯಲ್ ವೀಡಿಯೋದು ತಮ್ನೇಲ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಇವಾಗ ಆ ಸ್ಕಿಲ್ನ ಲೋಡ್ ಮಾಡ್ಕೊಳುತ್ತಾ ಚೆಕ್ ಮಾಡೋಣ. ನಾನು ಇವಾಗ ಏನು ಸ್ಪೆಸಿಫೈ ಮಾಡಿಲ್ಲ, ಓಕೆನಾ. ಕ್ಲಾಡ್ಗೆ ನಂದು ಪ್ರೀ ಡಿಫೈನ್ಡ್ ರೂಲ್ನ ಯೂಸ್ ಮಾಡ್ಕೋ, ಸ್ಕಿಲ್ನ ಯೂಸ್ ಮಾಡ್ಕೊ ಅಂತ ಏನೂ ಹೇಳಿಲ್ಲ. ಬಟ್ ಆದರೂ ಕೂಡ ನೋಡಿ ಇಲ್ಲಿ ಇದು ನನ್ನದು ತಮ್ನೇಲ್ ಸ್ಕಿಲ್ನ ಯೂಸ್ ಮಾಡ್ಕೋತಾ ಇದೆ. ಯಾಕೆ ನಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸ್ಪೆಸಿಫೈ ಮಾಡಿದ್ದೆ ಅಲ್ವಾ, ವೆನೆವರ್ ಐ ಕ್ರಿಯೇಟ್ ತಮ್ನೇಲ್ಸ್ ಅಂತ. ಸೊ ಆ ಒಂದು ಕಾಂಟೆಕ್ಸ್ಟ್ನ ಇಟ್ಕೊಂಡು ಇದು ಜನ್ರೇಟ್ ಮಾಡ್ತಾ ಇದೆ, ಆ ಸ್ಕಿಲ್ನ ಯೂಸ್ ಮಾಡ್ಕೋತಾ ಇದೆ ನನ್ನ ಚಾಟಲ್ಲಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ಕೋತೀನಿ. ಕ್ರಿಯೇಟ್ ಮಾಡ್ತಾ ನೋಡ್ರಪ್ಪ ತಮ್ನೇಲ್ನ. ಓಕೆ, ಸೊ ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ ಸಾನೆಟ್ ಒಳ್ಳೆ ಮಾಡೆಲ್ ಅಲ್ಲ, ಓಕೆನಾ. ನಾವೇನಾದರೂ ಬೇರೆ ಮಾಡೆಲ್ಸ್ನ ಯೂಸ್ ಮಾಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ತಮ್ನೇಲ್ಸ್ನ ಮಾಡುತ್ತೆ. ಬಟ್ ಎನಿವೇಸ್ ಇಟ್ಸ್ ಓಕೆ, ನಾನು ಮಾಡೋದಕ್ಕಿಂತ ಚೆನ್ನಾಗೇ ಮಾಡಿದೆ, ನಾನು ಮ್ಯಾನ್ಯುವಲಾಗಿ ಮಾಡೋದಕ್ಕಿಂತ. ಸೊ ಓಕೆನಾ, ಈ ಥರದೊಂದು ಏನಾದರೂ ನಿಮಗೆ ಸ್ಪೆಸಿಫೈಡ್ ಟಾಸ್ಕ್ ಇದ್ದರೆ, ಅಥವಾ ನಾನು ಇದನ್ನು ಯಾಕೆ ಎಕ್ಸಾಂಪಲ್ ಆಗಿ ತೊಗೊಂಡೆ ಅಂತಂದರೆ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇವಾಗ ಅರ್ಥ ಆಯಿತು ಅಲ್ವಾ ಸ್ಕಿಲ್ಸ್ ಅಂದರೆ ಏನು ಅಂತ. ನೀವು ಏನೇ ಒಂದು ರಿಪಿಟೇಟಿವ್ ಟಾಸ್ಕ್ನ ಮಾಡ್ತಿದ್ದೀರಾ ಅಂತಂದರೆ ಲೆಂತಿ ಡಿಸ್ಕ್ರಿಪ್ಷನ್ನ ಎವ್ರಿ ಟೈಮ್ ಬರೀಬಾರ್ದು ಅಂತ ನಿಮ್ಗೇನಾದರೂ ಅನಿಸ್ತಾ ಇದ್ದರೆ, ಎವ್ರಿ ಟೈಮ್ ನಾನು ಇದೇನಪ್ಪ ಎಷ್ಟು ಸಲ ಇನ್ಸ್ಟ್ರಕ್ಷನ್ನ ಕೊಡೋದು ಇದಕ್ಕೆ ಅಂತ ಅನ್ನಿಸ್ತಾ ಇದ್ದರೆ, ನೀವು ಅದನ್ನು ಪ್ರೀಡಿಫೈನ್ಡ್ ಮಾಡಿ ಸ್ಕಿಲ್ಸ್ ಫೈಲಲ್ಲಿ ಇಡ್ಬೋದು, ಓಕೆನಾ. ಸೊ ಇದನ್ನು ನಾವು ಸ್ಕಿಲ್ಸ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಸ್ಕಿಲ್ಸ್ ಏನು ಅಂತಂದರೆ ಅದು ಮಾರ್ಕ್ ಡೌನ್ ಫೈಲಲ್ಲೂ ಕೂಡ ನೀವು ಲೋಕಲಲ್ಲಿ ಬರೆದು ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಅದನ್ನು ಒಂದು ಸಲ ಟ್ರೈ ಮಾಡಿ, ಇದು ನಿಮಗೆ ಅಸೈನ್ಮೆಂಟ್, ಓಕೆನಾ. ಸೊ ಇದಿಷ್ಟು ಸ್ಕಿಲ್ ಬಗ್ಗೆ ಆಗಿತ್ತು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ, ಏನಂತಂದರೆ ಆರ್ಟಿಫ್ಯಾಕ್ಟ್ಸ್. ಸೊ ಆರ್ಟಿಫ್ಯಾಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಕ್ವಶನ್ ಕೇಳ್ತೀರಾ, ಅಥವಾ ನೀವೇನೋ ಒಂದು ಇನ್ಫಾರ್ಮೇಷನ್ನ ಕೇಳ್ತೀರಾ. ಆ ಇನ್ಫಾರ್ಮೇಷನ್ನ ವಿತಿನ್ ಚಾಟದು ಡಿಸ್ಪ್ಲೇ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೇಳಿದೆ ಅಲ್ವಾ. ಸೊ ಈ ಚಾಟ್ ಸ್ಕ್ರೀನಲ್ಲೇ ಕೊಟ್ಟರೆ ನಿಮಗೆ ಅದು ಅಷ್ಟು ಕನ್ವೀನಿಯೆಂಟ್ ಆಗದೆ ಇರ್ಬೋದು, ಓಕೆ. ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳೋದು. ಫಾರ್ ಎಕ್ಸಾಂಪಲ್ ನಿಮಗೆ ನೀವೇನೋ ಒಂದು ವೆದರ್ ರಿಪೋರ್ಟ್ ಬಗ್ಗೆ ಕೇಳ್ತೀರಾ ಅಂತ ಅಂದ್ಕೊಳ್ಳಿ. ಆ ವೆದರ್ ರಿಪೋರ್ಟ್ನ ಇಲ್ಲೇ ಜಸ್ಟ್ ಚಾಟಲ್ಲೇ ಅದು ಒಂದು ಮೆಸೇಜ್ ಥರ ಕಳಿಸಿದ್ರೆ ನಿಮ್ಗೆ ಅದು ಚೆನ್ನಾಗಿ ಕನ್ವೆ ಆಗದೆ ಇರ್ಬೋದು. ಮೆಸೇಜಲ್ಲಿ ಏನು ಬರೆದಿರ್ತಾರೆ ಅದು ಚಾಟ್ ಮಧ್ಯೆ ನಿಮಗೆ ಅಷ್ಟು ಕಾಣದೇ ಇರ್ಬೋದು, ಚೆನ್ನಾಗಿ ಅನಿಸ್ದೇ ಇರ್ಬೋದು. ಸೊ ದಟ್ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಆರ್ಟಿಫ್ಯಾಕ್ಟಲ್ಲಿ ಏನಾಗುತ್ತೆ ಅಂತಂದರೆ ರೈಟ್ ಸೈಡಲ್ಲಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಒಂದು ಡೀಟೇಲ್ಡ್ PDF ಥರ ಅಥವಾ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಥರ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಅದು ಕೋಡ್ ಸ್ನಿಪೆಟ್ ಕೂಡ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕೋಡ್ ಕೇಳ್ತೀರಾ, ಇದರಲ್ಲಿ ಡೈರೆಕ್ಟ್ ಚಾಟ್ ಮಧ್ಯದಲ್ಲಿ ಕೋಡ್ ಬರೆದ್ರೆ ನಿಮಗೆ ಕಾಪಿ ಮಾಡ್ಕೊಳ್ಳೋದಕ್ಕಾಗಲಿ ಅದನ್ನು ಅನಲೈಸ್ ಮಾಡೋದಕ್ಕಾಗಲಿ ಇದು ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಈ ಆರ್ಟಿಫ್ಯಾಕ್ಟ್ನ ಯೂಸ್ ಮಾಡಿಕೊಂಡ್ರೆ ಅದು ರೈಟ್ ಸೈಡಲ್ಲಿ ಸಪ್ರೇಟಾಗಿ ಕೋಡ್ ಬರೆಯುತ್ತೆ. ಅಥವಾ ನೀವೇನಾದರೂ ತಮ್ನೇಲ್ ಮಾಡ್ತಾಯಿದ್ರೆ ರೈಟ್ ಸೈಡಲ್ಲಿ ಸಪ್ರೇಟ್ ತಮ್ನೇಲ್ ಮಾಡುತ್ತೆ. ಅಥವಾ ನೀವೇನಾದರೂ PDF ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ರೈಟ್ ಸೈಡಲ್ಲಿ PDFನ ಜನ್ರೇಟ್ ಮಾಡುತ್ತೆ, PDF ಕಂಟೆಂಟ್ನ ಜನ್ರೇಟ್ ಮಾಡುತ್ತೆ. ನೀವು ಅದನ್ನು PDF ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಬನ್ನಿ ಇವಾಗ ಆರ್ಟಿಫ್ಯಾಕ್ಟ್ ಸೆಕ್ಷನ್ಗೆ ಹೋಗೋಣ. ನಿಮ್ಗೆ ಆರ್ಟಿಫ್ಯಾಕ್ಟ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಟ್ಸ್ ಜಸ್ಟ್ ಚಾಟ್ ಮಧ್ಯದಲ್ಲಿ ಕೊಡೋದ್ರ ಬದಲು ರೈಟ್ ಸೈಡಲ್ಲಿ ಡೆಡಿಕೇಟೆಡಾಗಿ ಕೊಡುತ್ತೆ ಅಂತ ಅಷ್ಟೇ, ಓಕೆನಾ. ಇದರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಜಸ್ಟ್ ನ್ಯೂ ಆರ್ಟಿಫ್ಯಾಕ್ಟ್ನ ಕ್ರಿಯೇಟ್ ಮಾಡಿ, ಇಲ್ಲೇ ಪ್ರೀಡಿಫೈನ್ಡ್ ಇರುತ್ತೆ. ಸೊ ಬನ್ನಿ ಒಂದು ನ್ಯೂ ಆರ್ಟಿಫ್ಯಾಕ್ಟ್ನ ಕ್ರಿಯೇಟ್ ಮಾಡೋಣ. ಸೊ ನಾನಿಲ್ಲಿ ಏನು ಚೂಸ್ ಮಾಡ್ತೀನಿ ಅಂತಂದರೆ ನಾವು ಏನು ಬೇಕಾದರೂ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ನ ಚೂಸ್ ಮಾಡ್ತೀನಿ. ಏನಿರ್ಬೋದು, ಕ್ರಿಯೇಟ್ ಅ ಟು ಡೂ ಆ್ಯಪ್ ವೆಬ್ಸೈಟ್ ಹಿಂಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ.
ಸೊ ಇವಾಗ ಇನ್ಸ್ಟೆಡ್ ಆಫ್ ಇಲ್ಲೇ ಕೊಡೋದ್ರ ಬದಲು ಒಂದು ಸಪ್ರೇಟ್ ಟು ಡೂ ಆ್ಯಪ್ನ ಇದು ನಿಮಗೆ ಕೊಡುತ್ತೆ. ಓಕೆ ನೋಡಿ, ಇವಾಗ ಈ ಟು ಡೂ ಆ್ಯಪ್ನ ಇದು ರೈಟ್ ಸೈಡಲ್ಲಿ ಕೊಟ್ಟಿದೆ. ಓಕೆನಾ, ನೋಡಿ ಎಷ್ಟು ಈಸಿಯಾಗಿ ನೀವು ಇವಾಗ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಹೋಗೋದು ಬೇಡ. ಆ್ಯಂಡ್ ಇಲ್ಲಿ ಅದು ಹೋಯ್ತಾ? ಓಕೆ, ಆ್ಯಂಡ್ ಇಲ್ಲಿ ನೀವು ಇದನ್ನು ಕಾಪಿ ಕೂಡ ಮಾಡ್ಕೋಬೋದು, ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಪಬ್ಲಿಷ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಬೋದು. ಅದ್ರ ಬಗ್ಗೆ ನೀವು ಬೇಕಿದ್ರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು ಆಪ್ಷನ್ನ ಟೆಸ್ಟ್ ಮಾಡೋಣ. ಅಗೇನ್ ಆರ್ಟಿಫ್ಯಾಕ್ಟ್ಸ್ಗೆ ಬನ್ನಿ, ನೀವು ಆರ್ಟಿಫ್ಯಾಕ್ಟ್ ಕೊಡಿ. ಏನು ಕೊಡೋಣ? ಡಾಕ್ಯುಮೆಂಟ್ಸ್ ಆ್ಯಂಡ್ ಟೆಂಪ್ಲೇಟ್ಸ್ ಕೊಡ್ತೀನಿ. ಕೊಟ್ಟಿದ್ದೀನಿ. ನೋಡಿ, ಈ ಒಂದು ಡಾಕ್ಯುಮೆಂಟ್ನ ನಿಮಗೆ ಕ್ರಿಯೇಟ್ ಮಾಡಿದೆ. ನೀವು ಇದನ್ನು ಕಾಪಿ ಮಾಡ್ಕೋಬೋದು, ಅಥವಾ PDF ಆಗಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪಬ್ಲಿಷ್ ಮಾಡ್ಕೋಬೋದು. ಇದೆಲ್ಲಿರುತ್ತೆ ಅಂತಂದರೆ ಈ ಒಂದು ಆರ್ಟಿಫ್ಯಾಕ್ಟ್ಸ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ, ಇದಿಷ್ಟು ಆರ್ಟಿಫ್ಯಾಕ್ಟ್ಸ್ ಬಗ್ಗೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ಇದು ಸಿಂಪಲ್ ಅಷ್ಟೇ. ಏನಾದರೂ ಒಂದು ಚಾಟ್ ಬದಲು ನಿಮ್ಗೇನಾದರೂ ಸ್ಪೆಸಿಫೈಡ್ ಫಾರ್ಮ್ಯಾಟಲ್ಲಿ ಬೇಕು ಅಂತಂದರೆ ರೈಟ್ ಸೈಡಲ್ಲಿ ಓಪನ್ ಆಗುತ್ತೆ. ಅದನ್ನು ನೀವು ಪಬ್ಲಿಷ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಫ್ಯೂಚರ್ಗೆ ಬೇಕು ಅಂದರೆ ರೆಫರೆನ್ಸಸ್ಗೆ. ಓಕೆನಾ, ಇದಿಷ್ಟು ಆರ್ಟಿಫ್ಯಾಕ್ಟ್ ಬಗ್ಗೆ ಆಗಿತ್ತು. ಓಕೆ, ಇದರದ್ದು ನೆಕ್ಸ್ಟ್ ಫೀಚರ್ ಯಾವುದು ಅಂತಂದರೆ ಕನೆಕ್ಟರ್ಸ್ ಅಂತ. ಸೊ ಬೇಸಿಕಲಿ ಕನೆಕ್ಟರ್ಸ್ ಅಂದರೆ ನಮ್ಮದು ಎಕ್ಸ್ಟರ್ನಲ್ ವರ್ಲ್ಡ್ ಡೇಟಾ ಇರುತ್ತಲ್ವ, ಅದನ್ನು ಕ್ಲೌಡ್ಗೆ ಕನೆಕ್ಟ್ ಮಾಡಿ ನಾವು ಅದ್ರ ಜೊತೆ ಇಂಟರ್ಯಾಕ್ಟ್ ಮಾಡ್ಬೋದು, ಅಥವಾ ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಓಕೆನಾ, ಸೊ ಇದನ್ನು ನಾವು ಕನೆಕ್ಟರ್ಸ್ ಅಂತ ಕರಿತೀವಿ ಕ್ಲೌಡಲ್ಲಿ. ಆ್ಯಂಡ್ ಈ ಕನೆಕ್ಟರ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ. ಬೈ ಡಿಫಾಲ್ಟ್ ಫಾರ್ ಎಕ್ಸಾಂಪಲ್ ಸ್ಲ್ಯಾಕ್ ಇರ್ಬೋದು, ಡ್ರೈವ್ ಇರ್ಬೋದು, ಜಿಮೇಲ್ ಇರ್ಬೋದು, ಡಿಸ್ಕಾರ್ಡ್ ಇರ್ಬೋದು, ಈ ಥರ ತುಂಬ ಆಪ್ಷನ್ಸ್ ಇದೆ. ನಾನೊಂದು ಎಕ್ಸಾಂಪಲ್ನ ಕೊಟ್ಟು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 2 ಇಂಟಿಗ್ರೇಷನ್ಸ್ ಅಂದರೆ ಕನೆಕ್ಟರ್ಸ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ಒನ್ ಯಾವುದು ಅಂತಂದರೆ ಗಿಟ್ಹಬ್, ಸೆಕೆಂಡ್ ಒನ್ ಯಾವುದು ಅಂತಂದರೆ ಇಂಡೀಡ್ ಅಂತ. ಸೊ ನಾವೇನು ಮಾಡೋಣ ಅಂತಂದರೆ, ನಂದು ಇಂಡೀಡ್ ಅಕೌಂಟ್ ಇದೆ ಅಲ್ವಾ, ಅದನ್ನು ಕನೆಕ್ಟ್ ಮಾಡಿ ಯಾವ್ಯಾವುದು ಜಾಬ್ ಓಪನಿಂಗ್ಸ್ ಇದೆ ಆ್ಯಂಡ್ ಯಾವ್ಯಾವುದು ನನಗೆ ಸೂಟ್ ಆಗುತ್ತೆ ರೋಲ್ಸು, ಆ್ಯಂಡ್ ಅದ್ರ ಕಂಪನಿಗಳದ್ದು ಡೀಟೇಲ್ಸ್ ಏನು, ಇದನ್ನೆಲ್ಲ ಇನ್ಫಾರ್ಮೇಷನ್ ಫೆಚ್ ಮಾಡೋಣ ಬನ್ನಿ. ಆ್ಯಂಡ್ ಇದಕ್ಕೆ ಏನಾದರೂ ಪ್ರೀ ರಿಕ್ವಿಸೈಟ್ ಅಂತಂದರೆ ಈ ಯಾವ್ಯಾವುದು ಕನೆಕ್ಟರ್ಸ್ ಇರುತ್ತೆ ಅಲ್ವಾ, ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ನಿಮ್ಮ ಹತ್ರ ಈ ಅಕೌಂಟ್ ಇದ್ದರೆ ಮಾತ್ರ ಇಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಂಡೀಡ್ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಇಂಡೀಡ್ ಅಕೌಂಟ್ ಇರಬೇಕು. ಇಫ್ ಇನ್ ಕೇಸ್ ನಾನು ಏನಾದರೂ ಲಿಂಕ್ಡ್ಇನ್ ಯೂಸ್ ಮಾಡ್ತೀನಿ ಅಂತಂದರೆ ನಿಮ್ಮ ಹತ್ರ ಲಿಂಕ್ಡ್ಇನ್ ಅಕೌಂಟ್ ಇದ್ದರೆ ಮಾತ್ರ ಇಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗೋದು. ಓಕೆನಾ, ಸೊ ದಟ್ ಈ ಕ್ಲೌಡ್ಗೆ ಗೊತ್ತಾಗುತ್ತೆ ಅಲ್ವಾ ನಿಮ್ಮದು ಪ್ರೊಫೈಲಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಆ್ಯಂಡ್ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ರೆಸ್ಯೂಮ್ ಆಗಿರ್ಬೋದು. ಸೊ ಈ ಇನ್ಫಾರ್ಮೇಷನ್ ಇದಕ್ಕೆ ಗೊತ್ತಾಗಬೇಕು ಅಂತಂದರೆ ಆಬ್ವಿಯಸ್ಲಿ ನಿಮ್ಮ ಹತ್ರ ಒಂದು ಅಕೌಂಟ್ ಇರಬೇಕು. ಸೊ ನಾನು ಇವಾಗ ಇಂಡೀಡ್ನ ಕನೆಕ್ಟ್ ಕೊಡ್ತೀನಿ. ಆ್ಯಂಡ್ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ ಇಲ್ಲಿ, ನಾನು ಅದನ್ನು ಮತ್ತೆ ತೋರಿಸ್ತೀನಿ. ಸದ್ಯಕ್ಕೆ ಕಂಟಿನ್ಯೂಯಸ್ ವರ್ಷನ್ ಕೊಡ್ತಾಯಿದ್ದೀನಿ. ನನ್ನ ಇದೇ ಗೂಗಲ್ ಅಕೌಂಟಲ್ಲಿ ಇರೋದು ಇಂಡೀಡ್ ಅಕೌಂಟು. ಓಕೆನಾ, ಆ್ಯಂಡ್ ಎಲ್ಲರೂ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಸೆಟ್ ಮಾಡ್ಕೊಳ್ಳಿ. ನಾನು ಇವಾಗ ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಹೇಳ್ತಾ ಇದ್ದೀನಿ, ಇದು ಸೆಕ್ಯೂರಿಟಿ ಇಶ್ಯೂ. ಓಕೆನಾ, ಓಕೆ. ಸೊ ಇವಾಗ ಇಂಡೀಡ್ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ವರ್ಕ್ ಮಾಡೋಣ. ಅದಕ್ಕಿಂತ ಮುಂಚೆ ಇದ್ರದ್ದು ಇನ್ನೊಂದು ಸ್ವಲ್ಪ ಆಪ್ಷನ್ಸ್ನ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಡ್ನ ಕೊಟ್ಟರೆ ಇಲ್ಲಿ ನಿಮಗೆ ತುಂಬ ಬ್ರೌಸ್ ಕನೆಕ್ಟರ್ಸ್ ಆಪ್ಷನ್ಸ್ ಸಿಗುತ್ತೆ. ಓಕೆನಾ, ಸೊ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ನಮ್ಮದು ವರ್ಸಲ್ಲಿದೆ ಆ್ಯಪ್ದು, ಆ್ಯಂಡ್ ಮರ್ಮೇಡ್ ಇದೆ, ಮಾರ್ಕ್ಡೌನ್ ಫೈಲ್ನ ನೋಡೋದಕ್ಕೆ, ಡಯಾಗ್ರಾಮ್ಸ್ದು, PDF ಟೂಲ್ಸ್ ಇದೆ. ನೋಡಿ, ಈ ಥರ ತುಂಬ ಟೂಲ್ಸ್ ಇರುತ್ತೆ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನಾನಿವಾಗ ಇಂಡೀಡ್ ಯೂಸ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಇಂಡೀಡ್ ಯೂಸ್ ಮಾಡಿಕೊಂಡು ಚಾಟ್ ಮಾಡೋಣ. ಜಸ್ಟ್ ಕೇಳ್ತೀನಿ, ನಾನು ಇಂಡೀಡ್ ಅಂತ ಏನು ಸ್ಪೆಸಿಫೈ ಮಾಡಲ್ಲ. ಫೆಚ್ ಮೈ ರೆಸ್ಯೂಮೆ ಅಂತ ಕೊಡ್ತೀನಿ. ಫಾರ್ ಕಾಂಟೆಕ್ಸ್ಟ್ ನೀವು ತುಂಬ ಕನೆಕ್ಟರ್ಸ್ ಇಟ್ಕೊಂಡಿದ್ರೆ ಇಂಡೀಡ್ ಅಂತ ಮೆನ್ಷನ್ ಮಾಡಿದ್ರೂ ತೊಂದರೆ ಇಲ್ಲ. ಓಕೆನಾ, ನಾನು ಫೇಕ್ ರೆಸ್ಯೂಮೆ ಹಾಕಿದ್ದೀನಿ, ಇಲ್ಲಿಗೆ ಮೆನ್ಷನ್ ಮಾಡ್ತೀನಿ ಇಂಡೀಡ್ ಅಂತ. ಫಾರ್ ಎಕ್ಸಾಂಪಲ್ ನೀವೇನಾದರೂ ತುಂಬ ಕನೆಕ್ಟರ್ಸ್ನ ಆ್ಯಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಇನ್ ಕೇಸ್ ಲಿಂಕ್ಡ್ಇನ್ ಆ್ಯಡ್ ಮಾಡಿದ್ದೀರಾ, ನೌಕರಿ ಆ್ಯಡ್ ಮಾಡಿದ್ದೀರಾ, ಅವಾಗೆಲ್ಲ ಸ್ಪೆಸಿಫೈ ಮಾಡೋದು ಒಳ್ಳೆಯದು. ಸೊ ಪ್ರಾಂಪ್ಟಲ್ಲಿ. ಓಕೆನಾ,
ನೋಡಿ ಪರ್ಮಿಷನ್ ಆಗಲೇ ಲಿಂಕ್ ಇಂಡಿಡ್ನ ಕನೆಕ್ಟ್ ಮಾಡ್ಕೊಂಡಿದೆ, ಅಲೋ ಒನ್ಸ್ ಕೊಡಿ. ಓಕೆ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದ್ರೆ ನಾನು ರೆಸ್ಯೂಮ್ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದೆ, ಆ್ಯಂಡ್ ನಾನು ರೆಸ್ಯೂಮ್ ಹಾಕಿಲ್ಲ ಅಂತ ಅನ್ಸುತ್ತೆ. ಸೊ ನಾನು ಸ್ವಲ್ಪ ಮೆನ್ಷನ್ ಮಾಡಿದ್ದೀನಿ ಫೇಕ್ ಇನ್ಫಾರ್ಮೇಷನ್ನ. ಇದಕ್ಕೆ ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ, ಪ್ರಿಫರ್ಡ್ ಜಾಬ್ ಟೈಟಲ್ SDET, ಮಿನಿಮಮ್ ಸ್ಯಾಲ್ರಿ $1,200 ಪರ್ ಅವರ್, ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಸ್ವಲ್ಪ ಜಾಬ್ಸ್ನ ಫೆಚ್ ಮಾಡೋಣ. ಓಕೆನಾ. ಫೆಚ್ ಜಾಬ್ಸ್. ಓಕೆ, ಇದನ್ನು ನೀವು ಚೆನ್ನಾಗಿ ಪ್ರಾಂಪ್ಟ್ ಕೊಡ್ಬೋದು. ಅಲೋ ಒನ್ಸ್ ಕೊಡೋಣ. ನೋಡಿ, ನಾನು SDET ಅಂತ ಸುಮ್ಮನೆ ಹಾಕಿದ್ದೀನಿ ಅಲ್ವಾ ಇಂಡಿಡಲ್ಲಿ. ಸೊ ಅದಕ್ಕೋಸ್ಕರ ಇದು ನನಗೆ ಕೊಡ್ತಾ ಇದೆ ಯಾವ್ಯಾವುದು ಸೂಟಬಲ್ ರೋಲ್ಸ್ ಇದೆ, ಜಾಬ್ಸ್ ಇದೆ ನನಗೆ ಅಂತ. ಆ್ಯಂಡ್ ಇನ್ನೂ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಫೆಚ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ರೋಲ್. ಓಕೆ, ನೋಡೋಣ ಕೊಡುತ್ತಾ ಅಂತ. ನೋಡಿ, ಕಂಪನಿದು ರೋಲ್ದು ಎಲ್ಲ ಡೀಟೇಲ್ಸ್ನ ಕೊಡ್ತಾ ಇದೆ. ಓಕೆನಾ. ಓಕೆ, ಇದಿಷ್ಟು ಕನೆಕ್ಟರ್ ಆಗಿತ್ತು. ಕನೆಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಯಾವುದೇ ಎಕ್ಸ್ಟರ್ನಲ್ ವರ್ಲ್ಡ್ ಡೇಟಾ ಇರುತ್ತಲ್ವಾ, ಅದ್ರದ್ದು ಇನ್ಸೈಟ್ಸ್ನ ತೊಗೋಬೋದು ಅಷ್ಟೇ. ಲೈಕ್ ನಾವು ಇದಕ್ಕೆ ಏನಂತ ಹೇಳ್ಬೋದು ಅಂತಂದರೆ, ಯಾವ ಇನ್ಫಾರ್ಮೇಷನ್ ನಮ್ಮ ಕ್ಲಾಡ್ ಹತ್ರ ಇರಲ್ಲ ಅದನ್ನು ನಾವು ಫೆಚ್ ಮಾಡಿಕೊಂಡು ಅದ್ರ ಜೊತೆ ಚಾಟ್ ಮಾಡ್ಬೋದು, ಅಥವಾ ಅದರದ್ದು ಇನ್ಸೈಟ್ಸ್ನ ನೋಡ್ಬೋದು. ಬಟ್ ಇನ್ ಕೇಸ್ ಏನಾದರೂ ನೀವೇ ಮೇಲ್ ಕಳಿಸ್ಬೇಕು ಅಂತಂದರೆ, ಅಥವಾ ಇನ್ ಕೇಸ್ ನೀವೇನಾದರೂ ಜಾಬ್ಸ್ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಪ್ಲಗ್ಗಿನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ. ಏನು ಪ್ಲಗ್ಗಿನ್ಸ್ ಅಂದರೆ, ನಿಮ್ಮದು ಏನು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೂಲ್ಸ್ ಇದೆ ಅಲ್ವಾ, ಅಥವಾ ಎಕ್ಸಿಸ್ಟಿಂಗ್ LLMದು ಕೇಪಬಿಲಿಟಿ ಇದೆ ಅಲ್ವಾ, ಅದನ್ನೇ ಎಕ್ಸ್ಟೆಂಡ್ ಮಾಡ್ತೀವಿ ಇದರಲ್ಲಿ. ಓಕೆನಾ. ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳೋ ಕಾನ್ಸೆಪ್ಟ್ ನಿಮಗೆ? ಸೊ ಬೇಸಿಕಲಿ ಕನೆಕ್ಟರ್ಸ್ ಅಂದರೆ ಏನು, ಎಕ್ಸ್ಟರ್ನಲ್ ಡೇಟಾನ ಕನೆಕ್ಟ್ ಮಾಡ್ತೀವಿ ಸೊ ದಟ್ ನಮಗೆ ಒಂದು ಇನ್ಸೈಟ್ಸ್ ತೊಗೋಬೋದು, ಅಥವಾ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ರೀಡ್ ಓನ್ಲಿ ಆಗಿರುತ್ತೆ. ಓಕೆನಾ. ಅಲ್ಲಿ ಏನು ರೈಟ್ ಆಪ್ರೇಷನ್ಸ್ನ ಮಾಡೋಕ್ಕಾಗಲ್ಲ ಆ್ಯಸ್ ಫಾರ್ ಮೈ ನಾಲೆಡ್ಜ್. ಸೊ ಪ್ಲಗ್ಗಿನ್ಸಲ್ಲಿ ನಾವು ಬಂದರೆ ರೀಡ್ ಆಪ್ರೇಷನ್ಸ್ನ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ತುಂಬ ಪ್ಲಗ್ಗಿನ್ಸ್ ಬರುತ್ತೆ ನಮಗೆ. ಪಾರ್ಟ್ನರ್ಸ್ ನೋಡ್ಬೋದು ನೀವು. ಫಿಗ್ಮಾ ಇದೆ, ಸ್ಲ್ಯಾಕ್ ಇದೆ. ಓಕೆನಾ. ಸೊ ನಾನು ಜಸ್ಟ್ ಒಂದು ಡಿಸೈನ್ ಟಾಸ್ಕ್ನ ಚೂಸ್ ಮಾಡ್ತೀನಿ. ಡಿಸೈನ್. ಓಕೆನಾ. ಡಿಸೈನ್ ಅನ್ನೋ ಒಂದು ಪ್ಲಗಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡೋಣ, ಒಂದು ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇನ್ನೊಂದು ಫೀಚರ್ ಇದೆ ಕ್ಲೌಡಲ್ಲಿ, ಏನು ಗೊತ್ತಾ? ನೀವು ಸ್ಲ್ಯಾಶ್ ಕೊಟ್ಟರೆ ನಿಮ್ಮ ಹತ್ರ ಏನೇನು ಅವೈಲೇಬಲ್ ಸ್ಕಿಲ್ಸ್ ಇದೆ, ನಾನು ಸ್ಕಿಲ್ ಬಗ್ಗೆ ಟೀಚ್ ಮಾಡಿದೆ ಅಲ್ವಾ, ಯಾವ್ಯಾವುದು ಕನೆಕ್ಟರ್ಸ್ ಇದೆ ಆ್ಯಂಡ್ ಯಾವ್ಯಾವುದು ಕನೆಕ್ಟರ್ಸ್ ಇದೆ, ಯಾವ್ಯಾವುದು ಪ್ಲಗ್ಗಿನ್ಸ್ ಇದೆ, ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಡಿಸೈನ್ ಅನ್ನೋ ಒಂದು ಪ್ಲಗ್ಗಿನ್ ಆ್ಯಡ್ ಮಾಡಿದ್ದೀನಿ. ಅದರದ್ದು ಇದೆಲ್ಲ ಟೂಲ್ಸ್ ಇದೆ ನೋಡಿ. ಸೊ ಇದರಲ್ಲಿ ಯಾವ್ದು ಟೂಲ್ ಬೇಕೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನಿವಾಗ ಡಿಸೈನ್ ಸಿಸ್ಟಮ್ನ ಚೂಸ್ ಮಾಡ್ತೀನಿ. ಸಿಸ್ಟಮ್ ಚೂಸ್ ಮಾಡಿ, ಡಿಸೈನ್ ಇ-ಕಾಮರ್ಸ್ ವೆಬ್ಸೈಟ್ UI. ಓಕೆ, ಇಷ್ಟು ಕೊಟ್ಟಿರೋಣ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ. ಸ್ವಲ್ಪ ಟೈಮ್ ತಗೊಳುತ್ತೆ ಎನಿವೇಸ್, ತುಂಬ ಫೈಲ್ಸ್ ಮೇಲೆ ವರ್ಕ್ ಮಾಡುತ್ತೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಂದು ಪ್ಲಗ್ಗಿನ್ನ ಲೋಡ್ ಮಾಡ್ಕೊಂಡಿದೆ. ಆ್ಯಂಡ್ ಫ್ರಂಟ್ ಎಂಡ್ ಡಿಸೈನ್ಗೆ ಇನ್ಸ್ಟ್ರಕ್ಷನ್ನ ತೊಗೊಂಡಿದೆ, ಯಾವ ಕಲರ್ ಇರಬೇಕು, ಯಾವ ಥೀಮ್ ಇರಬೇಕು ಅಂತೆಲ್ಲ. ಆಮೇಲೆ ವರ್ಕಿಂಗ್ ಡೈರೆಕ್ಟ್ರಿನ ಸೆಟಪ್ ಮಾಡ್ಕೊಂಡಿದೆ. ಆಮೇಲೆ HTML ಫೈಲ್ ಮೇಲೆ ವರ್ಕ್ ಮಾಡ್ತಾಯಿದೆ. ಓಕೆನಾ. ಸೊ ಇದು ಅವೈಲಬಲ್ ಇರುತ್ತೆ ಒನ್ಸ್ ಇಟ್ ಇಸ್ ಕಂಪ್ಲೀಟೆಡ್. ಓಕೆ, ನೋಡಿ, ಈ ಥರ ಒಂದು ಕೂಲ್ ವೆಬ್ಸೈಟ್ನ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಓಕೆನಾ. ನೋಡಿ, ಟ್ರೇಸ್ ಅಂತ ಹೆಸರು ಕೊಟ್ಟಿದೆ, ರನ್ ದಿ ಮ್ಯಾಥ್ ಅಂತ ಇದೆ, ಸ್ಪ್ರಿಂಗ್ ಡ್ರಾಪ್ ಅಂತ ಇದೆ. ಓಕೆನಾ. ಸೊ ಈ ಥರ ನೀವು ನೋಡಿ ಎಷ್ಟು ಈಸಿಯಾಗಿ ಇವಾಗ ವೆಬ್ಸೈಟ್ಸ್ನೆಲ್ಲ ಮಾಡಿಸ್ಬೋದು.
ಎಸ್ಪೆಷಲಿ ಈ ಥರ ಟೂಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಡಿಸೈನ್ ವೈಸ್ ನಿಮಗೆ ಕ್ರೇಜಿ ವೆಬ್ಸೈಟ್ನ ಮಾಡಿಕೊಡುತ್ತೆ ಅಥವಾ ಕ್ರೇಜಿ ಆ್ಯಪ್ ಡಿಸೈನ್ನ ಮಾಡಿಕೊಡುತ್ತೆ. ಸೊ ಇದೊಂದು ಫೀಚರು ಯಾವುದು ಅಂತಂದರೆ ಪ್ಲಗ್ಗಿನ್ಸ್ದು. ಓಕೆನಾ. ಸೊ ನಿಮಗೆ ಕನೆಕ್ಟರ್ಸ್ ಮತ್ತು ಪ್ಲಗ್ಗಿನ್ಸ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ಕನೆಕ್ಟರ್ಸ್ ಅಂದರೆ ಎಕ್ಸ್ಟರ್ನಲ್ ವರ್ಲ್ಡ್ ಡೇಟಾನ ತಗೊಂಡು ಅದ್ರ ಜೊತೆ ಇಂಟರ್ಯಾಕ್ಟ್ ಮಾಡ್ತೀವಿ, ಅದರದ್ದು ಇನ್ಸೈಟ್ಸ್ ಆಗಿರ್ಬೋದು, ಅದರ ಇನ್ಫಾರ್ಮೇಷನ್ ಆಗಿರ್ಬೋದು ತಿಳ್ಕೊತೀವಿ. ಆ್ಯಂಡ್ ಪ್ಲಗ್ಗಿನ್ಸ್ ಅಂದರೆ ಏನು ಅಂತಂದರೆ ಯಾವುದಾದ್ರೂ ಟೂಲ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಪ್ಲಗ್ಗಿನ್ಸ್ನ ಯೂಸ್ ಮಾಡಿಕೊಂಡು ನಮ್ಮ LLM ಕೇಪಬಿಲಿಟೀಸ್ದು ನಮ್ಮ LLMದು ಕೇಪಬಿಲಿಟೀಸ್ನ ಎಕ್ಸ್ಟೆಂಡ್ ಮಾಡ್ಕೋತೀವಿ. ಓಕೆನಾ. ನಮ್ಮದು ಆಲ್ರೆಡಿ ಏನು ಟೂಲ್ಸ್ ಇದೆ ಅದಕ್ಕೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಕೇಪಬಿಲಿಟೀಸ್ನ ಆ್ಯಡ್ ಮಾಡ್ತೀವಿ. ಓಕೆನಾ. ಇದನ್ನು ನಾವು ಪ್ಲಗ್ಗಿನ್ಸ್ ಅಂತ ಕರಿತೀವಿ. ಆ್ಯಂಡ್ ನಾನಿವಾಗ ನಂದು ಫ್ರೀ ಅಕೌಂಟ್ ಯೂಸ್ ಮಾಡ್ತಿದ್ದರಿಂದ ಚಾಟ್ ಲಿಮಿಟ್ ಹಿಟ್ಟಾಗಿದೆ. ಓಕೆನಾ. ಓಕೆ, ನಮ್ಮ ಈ ಫ್ರೀ ಟೈರ್ದು ಒಂದು ಲಾಸ್ಟ್ ಟಾಪಿಕ್ ಯಾವುದು ಅಂತಂದರೆ ಪ್ರಾಜೆಕ್ಟ್ಸ್ ಅಂತ. ಓಕೆನಾ. ಸೊ ಇದು ತುಂಬ ಒಂದು ಯೂಸ್ಫುಲ್ ಫೀಚರ್ ಫ್ರೀ ವರ್ಷನಲ್ಲಿ ಅಂತ ನಾನು ಹೇಳ್ಬೋದು. ಏಕೆ ಅಂತಂದರೆ ಈ ಪ್ರಾಜೆಕ್ಟ್ಸ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ LLM ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀರಾ ಅಥವಾ LLM ಜೊತೆ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆ ಒಂದು ವರ್ಕ್ ಸ್ಪೇಸ್ ಥರ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಡೆಡಿಕೇಟೆಡ್ ಆಗಿರೋ ಒಂದು ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಟಾರ್ಟಪ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆ ಸ್ಟಾರ್ಟಪ್ದೇ ಒಂದು ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಬರೀ ಅದ್ರ ರಿಲೇಟೆಡ್ ಟಾಪಿಕ್ಸ್ನ ಮಾತ್ರ ಅದರಲ್ಲಿ ಡಿಸ್ಕಸ್ ಮಾಡ್ಕೋಬೋದು. ಅಥವಾ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಬ್ರೈನ್ ಸ್ಟಾರ್ಮ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಏನಾದರೂ ಫೈಲ್ಸ್ ಇದ್ದರೆ ಅದನ್ನು ಅನಲೈಸ್ ಮಾಡ್ಕೋಬೋದು, ಡೇಟಾ ಅನಲೈಸ್ ಮಾಡ್ಕೋಬೋದು. ಸೊ ಈ ಥರ ಒಂದು ಆಪ್ಷನ್ನ ನಾವು ಇಲ್ಲಿ ಪ್ರಾಜೆಕ್ಟ್ ಅಂತ ಕರಿತೀವಿ. ನಿಮಗೊಂದು ಡೆಮೋ ತೋರಿಸ್ತೀನಿ, ಆವಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ನ್ಯೂ ಪ್ರಾಜೆಕ್ಟ್ ಕೊಡ್ತಾಯಿದ್ದೀನಿ. ಯಾವುದಕ್ಕೆ ಅಂತಂದರೆ ನಾನೊಂದು DSA ಪ್ರಿಪ್ರೇಷನ್ ಪ್ರಾಜೆಕ್ಟ್ ಅಂತ ಒಂದು ಮಾಡ್ತಾಯಿದ್ದೀನಿ ಇವಾಗ. ಸೊ ಬೇಸಿಕಲಿ DSA ಪ್ರಿಪ್ರೇಷನ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ನಂದು ಒಂದು 100 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ಅದ್ರ ಜೊತೆನೇ ಒಂದು ಟ್ಯುಟೋರಿಯಲ್ ಥರ ತೊಗೊಂಡು ಈ ಥರ ಎಲ್ಲ ಜಸ್ಟ್ DSA ಕಲಿಯೋದಕ್ಕೆ ಒಂದು ಡೆಡಿಕೇಟೆಡ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆನಾ. ಓಕೆ, ನೀವು ಟೈಟಲ್ ಕೊಟ್ಟಾದಮೇಲೆ ಇದಕ್ಕೆ ಡಿಸ್ಕ್ರೈಬ್ ಮಾಡಬೇಕು ಈ ಪ್ರಾಜೆಕ್ಟ್ ಏನು ಇದ್ರದ್ದು ಈ ಪ್ರಾಜೆಕ್ಟು ಥೀಮ್ ಏನು, ಯಾವುದಕ್ಕೆ ಈ ಪ್ರಾಜೆಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಫಾರ್ ಮೈ DSA ಲರ್ನಿಂಗ್ ಅಂತ. ಓಕೆನಾ. ಸೊ ಇದು ಡಿಸ್ಕ್ರಿಪ್ಷನ್ ಆ್ಯಂಡ್ ಟೈಟಲ್ ಕೊಟ್ಟ ಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಕೊಟ್ಟ ಮೇಲೆ ಸೊ ಈ ಥರದೊಂದು ಸ್ಪೇಸ್ ಓಪನ್ ಆಗುತ್ತೆ. ಓಕೆನಾ. ಸೊ ಇದು ಯೂಶ್ವಲಿ ಎಲ್ಲಿರುತ್ತೆ ಅಂತಂದರೆ ನೋಡಿ, ಇದು ಆಲ್ರೆಡಿ ಪಿನ್ ಆಗಿಬಿಟ್ಟಿದೆ. ಯೂಶ್ವಲಿ ನೀವು ಅನ್ಪಿನ್ ಮಾಡಿಕೊಂಡ್ರೆ ನಾರ್ಮಲ್ ಹಿಂಗೆ ಚಾಟ್ ಸ್ಕ್ರೀನ್ ಇರುತ್ತೆ. ಅಂಡರ್ ಈ ಪ್ರಾಜೆಕ್ಟ್ಸ್ ಬಂದರೆ ನಿಮ್ಮದು ಒಂದು ಡೆಡಿಕೇಟೆಡ್ ಸ್ಪೇಸ್ ಓಪನ್ ಆಗಿರುತ್ತೆ. ಓಕೆನಾ. ಸೊ ಈ ಸ್ಪೇಸಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ನಿಮ್ಮದು DSA ಅಥವಾ ನೀವು ಯಾವ ಪ್ರಾಜೆಕ್ಟು ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ ಆ ಪ್ರಾಜೆಕ್ಟ್ ರಿಲೇಟೆಡ್ಡು ವರ್ಕ್ ಮಾಡ್ಬೋದು. ಇನ್ ಕೇಸ್ ಇದು ತುಂಬ ಇಂಪಾರ್ಟೆಂಟ್, ನೀವು ಬಂದ ತಕ್ಷಣ ಇದೇ ಕಾಣಿಸ್ಬೇಕು ಅಂತಂದರೆ ಇದನ್ನು ಪಿನ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ಇಲ್ಲಿ ಅದು ವಿಸಿಬಲ್ ಆಗುತ್ತೆ. ಓಕೆನಾ. ಸೊ ನಾನು ಜಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನಮಗೆ, ಇನ್ಸ್ಟ್ರಕ್ಷನ್ ಅಂತ. ಸೊ ಇಲ್ಲಿ ನಮಗೆ ಏನು ಇಷ್ಟ ಆ ಥರ ಇನ್ಸ್ಟ್ರಕ್ಷನ್ಸ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಬ್ರೂಟ್ ಫೋರ್ಸಿಂದ ಸ್ಟಾರ್ಟ್ ಮಾಡಿ ಆಪ್ಟಿಮಲ್ ಅಪ್ರೋಚ್ವರೆಗೂ ಎಕ್ಸ್ಪ್ಲೇನ್ ಮಾಡು ಟಾಪಿಕ್ಸ್ನ. ಈ ಥರ ನಿಮಗೆ ಏನಿಷ್ಟ ಆ ಥರದ್ದು ಸ್ವಲ್ಪ ಇನ್ಸ್ಟ್ರಕ್ಷನ್ನ ಪ್ರೀಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ನ ಕೊಡಿ. ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲಾಗಿ ಕೊಡ್ತೀನಿ, ಸ್ಟಾರ್ಟ್ ಎವ್ರಿ ರೆಸ್ಪಾನ್ಸ್ ವಿತ್ ಆ್ಯನ್ ಇಮೋಜಿ. ಓಕೆನಾ. ಸೊ ಎವ್ರಿ ರೆಸ್ಪಾನ್ಸ್ನ ಇಮೋಜಿ ಜೊತೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಇನ್ನೊಂದು ಚಾಟ್ ಮಾಡೋಣ ಬೇಕಿದ್ರೆ. ಕನೆಕ್ಟ್ ನೋಡಿ, ನಿಮ್ಮ ಇನ್ಸ್ಟ್ರಕ್ಷನ್ನ ಲೋಡ್ ಮಾಡಿಕೊಂಡು ಇಮೋಜಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದೆ. ಓಕೆನಾ. ಇಲ್ಲಿ ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ, ಕಾಂಟೆಕ್ಸ್ಟ್ ಅಂತ. ಇಲ್ಲಿ ಯೂಶ್ವಲಿ ನಿಮ್ಮದು ಗಿಟ್ಟಪ್ ಪ್ರೊಫೈಲ್ನ ಲಿಂಕ್ ಮಾಡ್ಕೋಬೋದು, ಅಥವಾ ಯಾವ್ದಾದ್ರು ಫೈಲ್ಸ್ ಇದ್ದರೆ ಅಪ್ಲೋಡ್ ಮಾಡ್ಕೋಬೋದು, ಅಥವಾ ನೀವಿಲ್ಲೇ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಲೈಕ್ ಇನ್ಸ್ಟ್ರಕ್ಷನ್ಸ್ ಥರ. ನಾನೊಂದು DSA ಶೀಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಪ್ರಾಕ್ಟೀಸ್ಗೆ ಅಂತ. ಒಂದು 100 ಪ್ರಾಬ್ಲಮ್ಸ್ ಇದೆ ಇದರಲ್ಲಿ, ಜಸ್ಟ್ ಎಕ್ಸಾಂಪಲ್ಗೆ. ಸೊ ಇದನ್ನು ಓಪನ್ ಮಾಡಿ ಕಾಂಟೆಕ್ಸ್ಟ್ ಆಗಿ ಕೊಡ್ತೀನಿ. ಓಕೆನಾ. ಸೊ ಕಾಂಟೆಕ್ಸ್ಟ್ ಆಗಿ ಕೊಟ್ಟ ಮೇಲೆ ಜಸ್ಟ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಫಸ್ಟ್ ಪ್ರಾಬ್ಲಮ್ ಆಫ್ ದಿ ಶೀಟ್. ಓಕೆನಾ. ನೋಡಿ, ನಿಮ್ಮ ಇನ್ಸ್ಟ್ರಕ್ಷನ್ನು ಲೋಡ್ ಮಾಡ್ಕೊಂಡಿದೆ, ಇಮೋಜಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದೆ. ಆ್ಯಂಡ್ ಇದು ನಿಮಗೆ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಆ್ಯಂಡ್ ಬನ್ನಿ ಇನ್ನೊಂದು ಸ್ವಲ್ಪ ಇನ್ಸ್ಟ್ರಕ್ಷನ್ನ ಬೇಕಾದರೆ ಎಡಿಟ್ ಮಾಡೋಣ. ಸ್ವಲ್ಪ ಕ್ಲೀನಾಗಿ ಬರೀರಿ ಇದನ್ನೆಲ್ಲ.
ಸೊ ದಟ್ ನಿಮ್ಗೆ ಏನು ಡಿಸೈರ್ಡ್ ಔಟ್ಪುಟ್ ಇರುತ್ತೆ ಅದೇ ಸಿಗುತ್ತೆ. ಸ್ಟಾರ್ಟ್ ಎವ್ರಿ ಸೊಲ್ಯೂಷನ್ ವಿತ್ ಬ್ರೂಟ್ ಓಕೆನಾ. ಹಿಂಗೆ ಸೇವ್ ಮಾಡ್ತೀನಿ, ನೋಡೋಣ ಮತ್ತೆ ಕೊಡುತ್ತಾ ಅಂತ. ಎಕ್ಸ್ಪ್ಲೈನ್ ದಿಸ್ ಸೆಕೆಂಡ್ ಪ್ರಾಬ್ಲಮ್ DSS sheet. ಓಕೆನಾ. ಹಾಂ ನೋಡಿ, ನಾನು ಇನ್ಸ್ಟ್ರಕ್ಷನ್ ಏನು ಲೋಡ್ ಮಾಡಿದೆ ಅದೇ ಥರ ಕೊಡ್ತಾ ಇದೆ. ಸೊ ಇದು ಒಂದು ಜಸ್ಟ್ ಲೇಮ್ ಎಕ್ಸಾಂಪಲ್ ಅಷ್ಟೇ. ಇದರಲ್ಲೂ ಚಾಟ್ ಲಿಮಿಟ್ ಇಟ್ಟಾಯಿತು. ಓಕೆನಾ. ಇದು ಒಂದು ಲೇಮ್ ಎಕ್ಸಾಂಪಲ್ ಅಷ್ಟೇ ನಿಮಗೆ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ನೀವೇನಾದರೂ ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಟಾಪಿಕ್ನ ನೀವು ಇದರಲ್ಲಿ ಸಪ್ರೇಟ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಚಾಟ್ ಲಿಮಿಟ್ ಯಾಕೆ ಇಟ್ಟಾಯಿತು ಅಂತಂದರೆ, ಯೂಶ್ವಲಿ ಡಿಸೈನ್ ವರ್ಕೆಲ್ಲ ಇದೆ ಅಲ್ವಾ, ಅದು ತುಂಬ ಟೋಕನ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಯಾಕೆಂದರೆ ಇದು ಫಸ್ಟು ಇನ್ಸ್ಟ್ರಕ್ಷನ್ನ ಅದೇ ಬರ್ಕೊಳ್ಳುತ್ತೆ, ಆಮೇಲೆ ವರ್ಕ್ ಸ್ಪೇಸ್ ಸೆಟಪ್ ಮಾಡ್ಕೊಳ್ಳುತ್ತೆ, ಆಮೇಲೆ ಲೆಂತಿ HTMLನ ಬರೆಯುತ್ತೆ. ಸೊ ಇದರಿಂದ ಚಾಟ್ ಲಿಮಿಟ್ ಹಿಟ್ಟಾಗುತ್ತೆ ಆ ಥರ ಟಾಸ್ಕಲ್ಲಿ. ನೀವು ನಾರ್ಮಲ್ ಡೇ ಟು ಡೇ ಟಾಸ್ಕಲ್ಲಿ ಅಷ್ಟೊಂದು ಟೋಕನ್ ಲಿಮಿಟ್ ಎಲ್ಲ ಹಿಟ್ಟಾಗಲ್ಲ. ಓಕೆನಾ. ಸೊ ಇದಿಷ್ಟು ಫ್ರೀ ಟೈರ್ ಫೀಚರ್ಸ್ ಆಗಿತ್ತು. ಆಲ್ಮೋಸ್ಟ್ ನಾನು 99% ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಲಾಡ್ ಫ್ರೀ ಟೈರಲ್ಲಿ ಏನೇನಿತ್ತು ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಪ್ರೋ ವರ್ಷನ್ನ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲೊಂದು ಫೀಚರ್ ಇದೆ ನೋಡಿದ್ರಿ ಅಲ್ವಾ, ಕ್ಲಾಡ್ ಕೋಡ್ ಅಂತ. ಇದು ಎಸ್ಪೆಷಲಿ ತುಂಬ ಗ್ರೇಟ್ ಫೀಚರ್ ಅಂತಲೇ ಹೇಳ್ತೀನಿ. ಇದನ್ನು ನೀವು ನಿಮ್ಮ ಕಮ್ಯಾಂಡ್ ಲೈನಲ್ಲಿ ಅಥವಾ ಟರ್ಮಿನಲಲ್ಲಿ ಇಂಟಿಗ್ರೇಟ್ ಮಾಡ್ಕೊಂಡು, ಅಥವಾ ನಿಮ್ಮ VS ಕೋಡಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಆ್ಯಪ್ ಬಿಲ್ಡ್ ಮಾಡೋದಕ್ಕೆಲ್ಲ, ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ, ಅಥವಾ ಏನೇ ನಿಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋಡಿಂಗ್ ರಿಲೇಟೆಡ್ ಟಾಸ್ಕ್ನ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವೀಡಿಯೋನ ನಿಮಗೆ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಅಥವಾ ನಿಮ್ಗೇನಾದರೂ ಒಂದು ಡಿಫ್ರೆಂಟ್ ಒಪಿನಿಯನ್ಸ್ ಈ ಟೂಲ್ಸ್ ಮೇಲೆ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ನೆಕ್ಸ್ಟ್ ಟ್ಯುಟೋರಿಯಲ್ ಇದಾದಮೇಲೆ ಯಾವ್ದು ಬೇಕು ಅಂತಲೂ ನೀವು ಕಾಮೆಂಟ್ಸಲ್ಲಿ ಹಾಕ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.